ಎಡನೀರು ಮಠದ ಚಾತುರ್ಮಾಸ್ಯ ಯಾರಾದರೂ ಕೇಳಿದರೆ ಬಹುಶಃ ಚಾತುರ್ಮಾಸ ಹೇಗಿರಬೇಕಂದ್ರೆ ಎಡನೀರಲ್ಲಿದ್ದಾಗಿರಬೇಕು ಅಂತೇಳಿ ನಾವು ಹೇಳಬೇಕಾಗ್ತದೆ. ಎಡನೀರು ಮಠ ಅಂದ ತಕ್ಷಣ ತಮಗೆ ನೆನಪು ಬರುವಂಥದ್ದು ಏನು? ಬರುವವರಿಗೆ ಇರುವಂಥ ಆತಿಥ್ಯ. ಬಂದ ಕೂಡಲೇ ಶುರುವಿನ ಪ್ರಶ್ನೆ ನೀನು ಬಾಯಾರಿಕೆ ಕೊಡದಿದೆಯಾ? ಎಡನೀರು ಮಠದ ಚಾತುರ್ಮಾಸ್ಯ ಇವತ್ತು ಸಂಪನ್ನಗೊಳ್ತಾ ಇದೆ. ಸಚ್ಚಿದಾನಂದ ಭಾರತಿಯವರು ಬಂದು ಅವರು ಅಧಿಕಾರ ವಹಿಸಿದ ನಂತರ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಾಗಿದೆ. ಊರಿನವರಿಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ನೋಡುವಂಥ. ಎಡನೀರು ಮಠದ ಚಾತುರ್ಮಾಸ್ಯ ಅಂದರೆ ನಮಗೊಂದು ಹಬ್ಬ. ಈ 4 ವರ್ಷದಿಂದ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನವೀನತೆಯನ್ನು ತೋರಿಸಿದ್ದಾರೆ. ಹೀಗೊಂದು ಬೆಳವಣಿಗೆ ಎಡನೀರಿನಲ್ಲಿ ಆಯಿತು ಅನ್ನೋದು ಆ ಭಗವಂತನ ಲೀಲೆ. ಮೊದಲಾದಂಥ ಎಲ್ಲ ಕಲಾ ವಿಭಾಗಗಳಿಗೆ ಕೊಟ್ಟಂತಹ ಪ್ರೋತ್ಸಾಹ ಖಂಡಿತವಾಗಿಯೂ ಬೇರೆ ಎಲ್ಲಿಯೂ ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅಪೂರ್ವವಾದಂತಹ ಒಂದು ಸಂಗಮ ಎಡನೀರು ಮಠದಲ್ಲಿ ನಡೀತಾ ಇದೆ. ಮಠದ ಬೆಳವಣಿಗೆ, ಮಠದ ಅಭಿವೃದ್ಧಿ ದೃಷ್ಟಿಯಿಂದ ಏನು? ಹೊಸ ಸ್ವಾಮೀಜಿಯವರು ಬಂದ ಮೇಲೆ ಬಹಳ ವೇಗದಲ್ಲಿ ಅಭಿವೃದ್ಧಿಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ನಾವು ಸ್ವತಃ ಯಕ್ಷಗಾನ ಕಲಾವಿದರು ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದ್ದೀವಿ. ಜೀವನದಲ್ಲಿ ಒಂದು ಕಾಲ ಅಭಿವ್ಯಕ್ತಿಗೆ ನನಗೊಂದು ಹೊಸ ಧೈರ್ಯವನ್ನು ಕೊಟ್ಟ ಕ್ಷೇತ್ರ ಇದೆ. ಮಠದ ಜೊತೆಗೆ ಸಂಪರ್ಕ ಇರುವವರಿಗೆ ಇವರೆಲ್ಲ ಚಿರಪರಿಚಿತರು. 24 ಗಂಟೆ ದುಡಿದ್ರು ನಮಗೆ ದಣಿವಾಗುವುದೇ ಇಲ್ಲ. ಚಾತುರ್ಮಾಸ ಸಮಯ ಯಾವಾಗ ಬರುತ್ತೆ ಅಂತ ನಾವು ಕಾಯುವುದು. ಮುಗಿಯುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಕೇರಳದ ಗುರುವಾಯೂರಿನಲ್ಲಿ ಯಾವ ರೀತಿ ಕಾರ್ಯಕ್ರಮ ಕೊಡಲಿಕ್ಕೆ ಇಷ್ಟಪಡ್ತಾರೋ ಅದೇ ರೀತಿ ಕಾಸರಗೋಡಿನ ಒಂದು ಗುರುವಾಯೂರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ನೀವು ಕಲಾಕ್ಷೇತ್ರ ಯಾವುದು ಅಂತ ಹೇಳಿದರೆ ಎಡನೀರು ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ. ಅಥವಾ ಇಲ್ಲಿ ಬರ್ತಾ ಇರುವ ಕಲಾವಿದರು ಬಂದು ಮಾತಾಡಿ ಹೋದದ್ದನ್ನು ನೀವು ಗಮನಿಸಿದರೆ ನಮ್ಮ ತಾಯಿ ಮನೆಗೆ ಬಂದ ಹಾಗೆ ಆಗ್ತದೆ, ತವರು ಮನೆಗೆ ಬಂದ ಹಾಗೆ ಆಗ್ತದೆ. ನಮ್ಮ ಚತುರ್ಥ ಚಾತುರ್ಮಾಸ್ಯ ಇವತ್ತು ಸೀಮೋಲ್ಲಂಘನದ ಮೂಲಕ, ಮೃತ್ತಿಕಾ ವಿಸರ್ಜನೆ ಮೂಲಕ ಸಂಪನ್ನಗೊಂಡಿದೆ. ಬಹಳಷ್ಟು ಜನರ ಒಂದು ಕೂಡುವಿಕೆಯಿಂದ ಅವರ ಒಂದು ಶ್ರದ್ಧೆಯಿಂದ ಅದು ಇವತ್ತು ಸಮಾಪನಗೊಳ್ತಾ ಇದೆ. ಸಾವಿರಾರು ಭಕ್ತಾದಿಗಳನ್ನ ಉದರಾಗ್ನಿಯನ್ನ ತಣಿಸಿರುವಂತಹದ್ದು ಅದು ಈ ಪಾಕಶಾಲೆಯಲ್ಲಿ. ಇದೀಗ ನಮ್ಮ ಜೊತೆಗೆ ಶ್ರೀಮಠದ ಭಕ್ತರು, ಅದೇ ರೀತಿ ಅನೇಕ ದೇವಸ್ಥಾನಗಳ ತಂತ್ರಿಗಳು, ಪೂಜ್ಯರು ಆಗಿರತಕ್ಕಂಥ ರವೀಶ್ ತಂತ್ರಿಯವರಿದ್ದಾರೆ. ರವೀಶ್ ತಂತ್ರಿಯವರು, ಯಾವ ರೀತಿಯಾಗಿ ಎಡನೀರು ಮಠದ ಚಾತುರ್ಮಾಸ್ಯ 60 ದಿನಗಳ ಕಾಲ ಇವತ್ತು ಸಂಪನ್ನಗೊಳ್ತಾ ಇದೆ. 60 ದಿನಗಳ ಕಾಲ ನಡೆದು ಪ್ರತಿ ವರ್ಷ ತಾವು ಚಾತುರ್ಮಾಸ್ಯದಲ್ಲಿ ಭಾಗವಹಿಸುವಂಥವರು. ಎಡನೀರು ಮಠ ಅಂದ ತಕ್ಷಣ ತಮಗೆ ನೆನಪು ಬರುವಂಥದ್ದು ಏನು? ಎಡನೀರು ಮಠದಲ್ಲಿರುವಂಥ ಒಂದು ಸಂಪ್ರದಾಯ, ಬರುವವರಿಗೆ ಇರುವಂಥ ಆತಿಥ್ಯ. ಅದು ನಾನು ಬಹಳ ಚಿಕ್ಕವನಿರುವಾಗಲೇ ನಮ್ಮ ತಂದೆಯವರ ಜೊತೆ ಎಡನೀರು ಮಠಕ್ಕೆ ಬರ್ತಾ ಇದ್ದೆ. ಪೂಜ್ಯ ಹಿರಿಯ ಸ್ವಾಮಿಗಳಾಗಿರುವಂಥ ಬ್ರಹ್ಮೈಕ್ಯರಾಗಿರುವಂಥ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳು ಕೂಡ ಬಂದ ಕೂಡಲೇ ಶುರುವಿನ ಪ್ರಶ್ನೆ ನೀನು ಬಾಯಾರಿಕೆ ಕೊಡದಿದೆಯಾ ಅಂತ. ಅದೇ ಸಂಪ್ರದಾಯವನ್ನು ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಮಠದಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಆತಿಥ್ಯ ಸಿಗುತ್ತದೆ. ಅದು ಯಾವತ್ತೂ ಕೂಡ ಎಡನೀರು ಮಠ ಅಂತ ಹೇಳುವಂಥ ಸಂದರ್ಭದಲ್ಲಿ ಎದ್ದು ಕಾಣುವಂಥ ಅಂಶ ಈ ಬರುವವರಿಗೆ ಇರುವಂಥ ಆತಿಥ್ಯ. ಇದರ ಜೊತೆಗೆ ಎಡನೀರು ಮಠದ ಚಾತುರ್ಮಾಸ್ಯದಲ್ಲಿ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಎಡನೀರು ಮಠದಲ್ಲಿ ನಡೆಯುವಂಥ ಚಟುವಟಿಕೆಗಳು, ಇದೆಲ್ಲದಲ್ಲೂ ಕೂಡ ತಾವು ಕೂಡ ಪಾಲು ಪಡೀತಾ ಇರುವಂತಹದ್ದು. ಸೊ ಇದರ ಬಗ್ಗೆ ಏನು ಅನ್ನಿಸ್ತದೆ? ಹಿರಿಯ ಗುರುಗಳು ಅವರು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಬಗ್ಗೆ ಇಟ್ಟಿರುವಂಥ ನಿಷ್ಠೆ, ಅಷ್ಟು ಕೂಡ ಭಕ್ತಿ ಹಾಗೂ ಶ್ರದ್ಧೆಯಿಂದ ಆ ದೇವರ ಪೂಜೆಯನ್ನು ಮಾಡ್ತಾಯಿದ್ದರು. ಒಂದು ವೇಳೆ ಅವರ ಆ ಸನ್ಯಾಸ ದೀಕ್ಷೆಯ ನಂತರ ಅವರ ಕಾಲ ಆಗೋ ತನಕ ಅವರು ಈ ಮಠದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಆ ದೊಡ್ಡ ದೊಡ್ಡ ಸಾಧನೆಗಳಿಗೆ ಕಾರಣವಾಗಿರುವಂಥದ್ದು ಅವರ ನಿಷ್ಠೆಯ ಆರಾಧನೆ ಅಂತಲೇ ಹೇಳ್ಬೋದು. ಆ ರೀತಿಯ ಆರಾಧನೆಯನ್ನು ಮಾಡಿಕೊಂಡು ಬಂದವರು. ಅದೇ ಸಂಪ್ರದಾಯವನ್ನು ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ದೇವರ ಆ ಪೂಜೆಯಲ್ಲಿರುವಂಥ ನಿಷ್ಠೆ. ಮತ್ತೊಂದು, ಕೇವಲ ಆ ಧಾರ್ಮಿಕವಾಗಿರುವಂಥ ವಿಚಾರಗಳಿಗೆ ಮಾತ್ರ ಅಲ್ಲ, ಸಾಮಾಜಿಕವಾಗಿರುವಂಥ ಕಳಕಳಿ. ಆ ಸಾಮಾಜಿಕವಾಗಿರುವಂಥ ಕಳಕಳಿ ಅಂದರೆ ಸಮಾಜದ ಎಲ್ಲರನ್ನೂ ಕೂಡ ಅವರು ಪ್ರೀತಿಸ್ತಾರೆ. ಮಠದಲ್ಲಿ ಬಂದಿರುವಂಥ ಭಕ್ತರಿಗೆ ಸಿಗುವಂಥ ಒಂದು ದೊಡ್ಡ ಆತಿಥ್ಯ ಯಾವುದು ಅಂತ ಹೇಳಿದರೆ, ಮಠದಿಂದ ತೆಗೆಯುವಂಥ ಭೋಜನದಲ್ಲಿ ಆಗಲಿ, ಬಾಕಿ ಎಲ್ಲ ವಿಷಯದಲ್ಲಿ ಕೂಡ ಇಡೀ ಸಮಾಜವನ್ನು ಒಂದಾಗಿ ಕಾಣುವಂಥ ಸಂಪ್ರದಾಯವನ್ನು ಅವರು ಇರಿಸಿಕೊಂಡು ಬಂದಿದ್ದಾರೆ. ಮೂರನೇದಾಗಿ ಪೂಜ್ಯ ಗುರುಗಳು, ಹಿರಿಯ ಗುರುಗಳು, ಅವರು ಒಬ್ಬ ಕಲಾರಾಧಕ, ಕಲೋಪಾಸಕ. ಅದೇ ರೀತಿ ಯಕ್ಷಗಾನ ಕಲೆಯನ್ನು ಉಳಿಸಲಿಕ್ಕೋಸ್ಕರವಾಗಿ, ಬೆಳೆಸಲಿಕ್ಕೋಸ್ಕರವಾಗಿ ತುಂಬ ಹೋರಾಟವನ್ನು ಮಾಡಿದರು. ಕೇವಲ ಯಕ್ಷಗಾನ ಕಲೆ ಮಾತ್ರ ಅಲ್ಲ, ಅವರು ಒಬ್ಬ ಸಂಗೀತ ವಿದ್ವಾಂಸನು. ಅವರೇ ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ಕೂಡ ನಡೆಸ್ತಿದ್ದಂಥವರು. ಅದೇ ಸಂಪ್ರದಾಯವನ್ನು ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಮುಂದುವರಿಸಿದ್ದಾರೆ. ಇವತ್ತು ಸಾಂಸ್ಕೃತಿಕವಾಗಿ ಕಳೆದ ವರ್ಷ ಸುಮಾರು 89 ದಿವಸಗಳ ಕಾಲ ಚಾತುರ್ಮಾಸ್ಯ ನಡೆದಿತ್ತು. ಆ 89 ದಿವಸದಲ್ಲಿ ಇಲ್ಲಿ ನಡೆದಂಥ ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮಗಳು 120ಕ್ಕೂ ಹೆಚ್ಚು. ಈ ಸಲ 60 ದಿವಸಗಳ ಈ ಕಾಲದಲ್ಲಿ
ಹೆಚ್ಚಿನ ಸುಮಾರು 90ಕ್ಕೂ ಹೆಚ್ಚು ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮಗಳು, ಯಕ್ಷಗಾನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಈ ರೀತಿ ನಮ್ಮ ಸಾಂಸ್ಕೃತಿಕವಾಗಿರುವಂಥ ಕಲೆಯ ಬೇರೆ ಬೇರೆ ಪ್ರಕಾರಗಳೆಲ್ಲವೂ ಕೂಡ ಎಡನೀರು ಮಠದ ಆ ವೇದಿಕೆಯಲ್ಲಿ ಅದು ಮತ್ತು ಪ್ರದರ್ಶನ ಆಗಿದೆ. ಅದಕ್ಕೆ ಮತ್ತು ಎಲ್ಲರೂ ಕೂಡ ಬಂದು ಅದನ್ನು ಆಸ್ವಾದಿಸುವಂಥ ವಾತಾವರಣ ನಿರ್ಮಾಣ ಆಗಿದೆ. ಎಸ್, ಧನ್ಯವಾದಗಳು ದಂತೆಗಳು. ಎಸ್, ಇದಿಷ್ಟು ಕುಂಟಾರು ರವೀಶ್ ತಂತ್ರಿಗಳ ಮಾತುಗಳು. ಒಟ್ಟಿನಲ್ಲಿ ಎಡನೀರು ಮಠದಲ್ಲಿ ಅತ್ಯಂತ ಸಮೃದ್ಧವಾಗಿ ಎಲ್ಲ ವಿಭಾಗದಲ್ಲೂ ಕೂಡ ಸಾಂಸ್ಕೃತಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅದೇ ರೀತಿ ವಿಶೇಷವಾಗಿ ನಾನು ಹೇಳಿದಾಗ ಆತಿಥ್ಯಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಎಸ್, ನಮ್ಮ ಜೊತೆಗೆ ಇದೀಗ ಶ್ರೀಮಠದ ಏನು ಚಾತುರ್ಮಾಸ್ಯ ಸಮಿತಿ ಅದರ ಖಜಾಂಚಿಯು, ಅದೇ ರೀತಿ ಪ್ರಸಿದ್ಧ ನ್ಯಾಯವಾದಿಗಳಾಗಿರ್ತಕ್ಕಂಥ ಎಂ ನಾರಾಯಣ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ನಾರಾಯಣ ಭಟ್ ಅವರು, ಎಡನೀರು ಮಠದ ಚಾತುರ್ಮಾಸ್ಯ ಇವತ್ತು ಸಂಪನ್ನಗೊಳ್ತಾ ಇದೆ, ಏನು ಅನ್ನಿಸ್ತಾ ಇದೆ? ಈ ಕಳೆದ ಕೆಲವು ವರ್ಷಗಳಿಂದ ಇದು ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಈ ವರ್ಷದ ಚಾತುರ್ಮಾಸ ಎಲ್ಲ ಕಾರ್ಯಕ್ರಮಗಳು, ಸಾಂಸ್ಕೃತಿಕ, ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳು ಬಹಳ ಮೆಚ್ಚುಗಾಗಿದೆ. ಬಂದವರಿಗೆಲ್ಲ ಎಲ್ಲರಿಗೂ ಒಳ್ಳೆ ಇದಾಗಿದೆ. ಓಕೆ, ಇದರ ಜೊತೆಗೆ ಎಡನೀರು ಮಠ ಅಂತ ಹೇಳಿದ ತಕ್ಷಣ ತಮಗೆ ನೆನಪಿಗೆ ಬರುವಂಥದ್ದು ಏನಂತ? ಕೇಶವಾನಂದ ಭಾರತಿ ಸ್ವಾಮೀಜಿ ಕೇಸಿನ ಒಂದು ಜಡ್ಜ್ಮೆಂಟ್ ಉಂಟು. ಅದಕ್ಕೆ ಈ ವರ್ಷ 50 ವರ್ಷ ಆಯ್ತು. ಈಗ ಅದರ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ನಾವು. ಹಾಗೆ 1 ವರ್ಷದಿಂದ ಅದರ ಆಚರಣೆ ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾ ಇದ್ದೇವೆ. ಎಸ್, ಇದರ ಜೊತೆಗೆ ಎಡನೀರು ಮಠದಲ್ಲಿ ಚಾತುರ್ಮಾಸ್ಯದಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಿ. ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ವಿಶೇಷವಾದಂಥ ಯೋಚನಾ ಲಹರಿ, ಇದರ ಬಗ್ಗೆ ತಾವು ಕೇಶವಾನಂದ ಭಾರತಿಗಳನ್ನು ಪೂರ್ಣವಾಗಿ ಕಂಡಂಥವರು, ಇವತ್ತು ಸಚ್ಚಿದಾನಂದ ಭಾರತಿಯವರನ್ನು ಕಾಣ್ತಾ ಇದ್ದೀರಿ. ಏನು ಸಚ್ಚಿದಾನಂದ ಭಾರತಿಯವರು ಬಂದು ಅವರು ಅಧಿಕಾರ ವಹಿಸಿದ ನಂತರ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯವಾಗಿದೆ. ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಬಹಳಷ್ಟು ಈ ಕಳೆದ 4 ವರ್ಷದಲ್ಲಿ ಸುಮಾರು ವರ್ಷ ಆಗದಂಥ ಕಾರ್ಯಕ್ರಮಗಳು ಇಲ್ಲಿ ಆಗಿದೆ, ನಡೆದಿದೆ. ಎಸ್, ಧನ್ಯವಾದಗಳು ಸರ್. ಎಸ್, ನಮ್ಮ ಜೊತೆಗೆ ಇದೀಗ ಶ್ರೀಮಠದ ಮತ್ತೋರ್ವ ಭಕ್ತರು ಮತ್ತು ಪೂಜ್ಯ ಕೇಶವಾನಂದ ಭಾರತಿಗಳ ಕಾಲದಿಂದ ಶ್ರೀಮಠಕ್ಕೆ ನಡೆದುಕೊಂಡು ಬರುವಂಥ ಶ್ರೀಧರ ಕಿದಿಲಾಯರಿದ್ದಾರೆ. ಎಸ್, ಎಡನೀರು ಮಠ ಇವತ್ತು ಸಚ್ಚಿದಾನಂದ ಭಾರತಿಗಳ ಕಾಲಘಟ್ಟದಲ್ಲಿ ತುಂಬ ಅಭಿವೃದ್ಧಿಶೀಲವಾಗಿ ಮುನ್ನುಗ್ತಾ ಇದೆ. ಅದರ ಜೊತೆಗೆ ಚಾತುರ್ಮಾಸ್ಯ ಇವತ್ತು ಸಂಪನ್ನಗೊಳ್ತಾ ಇದೆ. ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ನಮಗೆ ತುಂಬ ಸಂತೋಷವಿದೆ ಈ ಥರ ಆಗುವಾಗ. ಯಾಕೆಂದರೆ ಮೊದಲು ಗುರುಗಳೆಲ್ಲ ಬೇರೆ ಹೋಗ್ತಾಯಿದ್ರು, ಇವರೀಗ 4 ವರ್ಷದಿಂದೀಚೆಯು ಸ್ವಂತ ಮಠದಲ್ಲಿ ಇಲ್ಲಿ ಮಾಡೋ ಕಾರಣ ಊರಿನವರಿಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದು ನೋಡುವಂಥ. ಓಕೆ, ಇದರ ಜೊತೆಗೆ ಈಗ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಬಂದ ನಂತರ ತುಂಬ ಕೆಲಸ ಕಾರ್ಯಗಳು, ತುಂಬ ಮಟ್ಟದ ಅಭಿವೃದ್ಧಿ ಆಗಿದೆ ಅಂತ ಹೇಳುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಏನು ಹೇಳ್ತಾರೆ? ಹೌದು, ಅದು ಸತ್ಯವೇ ಆ ಮಾತು ಹೇಳೋದು. ಅಭಿವೃದ್ಧಿ ತುಂಬ ನೋಡ್ತೇವೆ. ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಇದರ ಹಿಂದೆ ಅನೇಕ ಜನರು ಕೆಲಸ ಮಾಡ್ತಾರೆ. ಪ್ರತಿ ಸಂದರ್ಭದಲ್ಲೂ ಶ್ರೀ ಗುರುಗಳು ಹೇಳಲಿಕ್ಕಿದೆ, ಒಂದು ಕಾರ್ಯಕ್ರಮ ಮಠದಲ್ಲಿ ಯಶಸ್ವಿ ಆಗಬೇಕಾದ್ರೆ ತುಂಬ ಜನರ ಪರಿಶ್ರಮ ಅದರ ಹಿಂದೆ ಇರ್ತದೆ ಅಂತ. ನಾವಿವಾಗ ಕಾಣ್ಬೋದು, ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕು ಅಂತಾದರೆ ಅಲ್ಲಿನ ಸೌಂಡ್ ಸಿಸ್ಟಮ್ ಅದು ಬಹಳ ಮುಖ್ಯವಾಗಿರುವಂಥದ್ದು. ಎಡನೀರು ಮಠದಲ್ಲಿ ಅದ್ಭುತವಾದಂಥ ಸೌಂಡ್ ಸಿಸ್ಟಮ್ ವ್ಯವಸ್ಥೆ, ಅದು ಮಠದ್ದೇ ವ್ಯವಸ್ಥೆ, ಅದನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಸೌಂಡ್ ಇಂಜಿನಿಯರ್ ಸಂತೋಷ್ ಅವರು ಮಾಡ್ತಾ ಇರುವಂಥ, ಅದರ ಜೊತೆ ಅವರಿಗೆ ಸಹಕಾರಿಯಾಗಿ ಲವಕುಮಾರ್ ಅವರು ಯಕ್ಷಗಾನ ಕ್ಷೇತ್ರದಲ್ಲೂ ತುಂಬ ರೀತಿಯಲ್ಲಿ ತೊಡಗಿಸಿಕೊಂಡಂಥವರು, ಅದರ ಜೊತೆಗೆ ಸಂಗೀತ ಫೀಲ್ಡ್ನಲ್ಲೂ ಅದೇ ರೀತಿ ಏನು ಈಗ ಸೌಂಡ್ ವಿಭಾಗದಲ್ಲೂ ಕೂಡ ತುಂಬ ಪರಿಣಿತಿಯನ್ನು ಹೊಂದಿದವರು. ಎಸ್, ಸಂತೋಷ್ ಅವರೇ, ತಾವು ಎಷ್ಟು ಸಮಯದಿಂದ ಈಗ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ ಮತ್ತು ಹೇಗೆ ಅನಿಸ್ತದೆ ನಿಮಗೆ? ಒಂದು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಉತ್ತಮವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಯಶಸ್ವಿಯಾಗಿ ಅದನ್ನು ಮಾಡಲಿಕ್ಕಾದಂಥ ಒಂದು ಇದು ನನಗೆ ದೊರಕಿದೆ. ಎಸ್, ಈಗ ಮಠದಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ದೀರಿ, ಈಗ ಚಾತುರ್ಮಾಸ್ಯ ಈ ಸಂದರ್ಭದಲ್ಲಿ ಏನು ಅನ್ನಿಸ್ತದೆ ನಿಮಗೆ? ತುಂಬ ಖುಷಿ ಕೊಡ್ತಾ ಇದೆ. ತುಂಬ ಕಾರ್ಯಕ್ರಮಗಳನ್ನು ಮಾಡಿ ಕಲೀಲಿಕ್ಕಾಗುವಂಥ ಒಂದು ಉತ್ತಮ ಒಂದು ಅವಕಾಶ. ತುಂಬ ದೊಡ್ಡ ದೊಡ್ಡ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಅದನ್ನು ಅತ್ಯಂತ ಯಶಸ್ವಿಯಾಗಿ ನನಗೆ
ಆಗಿದೆ ಅಂತ ಹೇಳೋದು ನನ್ನ ಒಂದು ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿ ಕೆಲಸ ಮಾಡಲಿಕ್ಕೆ. ಎಸ್, ನಾ ಈ ಸಂದರ್ಭದಲ್ಲಿ ಹೇಳಬೇಕು, ಯಾಕೆಂತ ಕೇಳಿದರೆ ತುಂಬ ಮುಖ್ಯ ಸಂಗತಿಗಳು ಏನಂತ ಹೇಳಿದರೆ, ಕೆಲವು ಸಂದರ್ಭದಲ್ಲಿ ನಮ್ಮದೇ ಟೆಕ್ನಿಕಲ್ ಪ್ರಾಬ್ಲಮ್ಗಳಿರ್ತದೆ. ಯಾಕೆ ಲೈವ್ ಹೋಗುವ ಸಂದರ್ಭದಲ್ಲಿ ನಮ್ಮ ಹುಡುಗರೆ ಯಾಕೆ ಏನೋ ಒಂದು ಮಿಸ್ಟೇಕನ್ನು ಮಾಡಿರ್ತಾರೆ. ಸೊ ಆದರೆ ಸಂದರ್ಭದಲ್ಲಿ ಅದರ ಬೈಗಳನ್ನು ತಿನ್ನುವಂಥದ್ದು, ಆಡಿಯೋ ಸರಿ ಇಲ್ಲ ಅಂತೇಳಿ ಹೇಳುವಾಗ ತಿನ್ನುವಂಥದ್ದು ಎಲ್ಲ ಕೂಡ ಸಂತೋಷರು. ಯಾಕೆಂದರೆ ನಾನು ಒಬ್ಸರ್ವ್ ಮಾಡ್ತಾ ಇರ್ತೇವೆ ನಾವು, ಬಟ್ ಅವರ ಕಡೆಯಿಂದ ಅತ್ಯುತ್ತಮವಾದ ಸೌಂಡ್ ವ್ಯವಸ್ಥೆ ಆಗಿರ್ತದೆ. ಸೊ ಉತ್ತಮವಾದಂಥ ಸೌಂಡ್ ವ್ಯವಸ್ಥೆಯನ್ನು ಮಠದ ಈ ಸಂದರ್ಭದಲ್ಲಿ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಮತ್ತು ಮಠದ ಎಲ್ಲ ಕಾರ್ಯಕ್ರಮ ಕೂಡ ಅವರು ಒದಗಿಸ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ಸೌಂಡ್ ಹೇಗಿದೆ ಅಂತ ಕೇಳಿದರೆ ಅದನ್ನು ಮಾತಾಡಿಸ್ಬೇಕಂತಂದರೆ ಕಲಾವಿದರ ಹತ್ರ ಕೇಳಬೇಕಂತೆ. ಪ್ರಾಯಶಃ ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರು, ಅದೇ ರೀತಿ ವಿಶೇಷವಾಗಿ ಅದರಲ್ಲೂ ಕೂಡ ಎಡನೀರು ಮಠದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಸಿಕೊಂಡಿರುವಂಥ ಕಲಾವಿದರು ಸತ್ಯನಾರಾಯಣ ಪುಣಿಚಿತ್ತಾಯರು ನಮ್ಮ ಜೊತೆಗಿದ್ದಾರೆ. ಎಸ್ ಪುಣಿಚಿತ್ತಾಯರೆ, ಎಡನೀರು ಮಠದ ಚಾತುರ್ಮಾಸ್ಯ ಇವತ್ತು ಸಂಪನ್ನಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಚಾತುರ್ಮಾಸ್ಯದ ಬಗ್ಗೆ ಏನು ಅನ್ನಿಸ್ತಾ ಇದೆ? ಎಡನೀರು ಮಠದ ಚಾತುರ್ಮಾಸ್ಯ ಅಂದರೆ ನಮಗೊಂದು ಹಬ್ಬ. ಪ್ರತಿ ವರ್ಷವೂ ಕೂಡ ಹಾಗೆ ನಮಗೆ ಎಡನೀರು ಮಠದ ಚಾತುರ್ಮಾಸ್ಯ ಈ ಗುರುಗಳಾದಿಯಾಗಿ ಬ್ರಹ್ಮೈಕ್ಯರಾದಂಥ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಆಗಿಯಾಗಿ ನಮಗೆ ಎಡನೀರು ಮಠದ ಚಾತುರ್ಮಾಸ್ಯ ಹೇಳುವಂಥದ್ದೇ ಬಹಳ ಒಂದು ಸಂತೋಷದಾಯಕ ಆದಂಥ ವಿಷಯ. ಆ ಜೊತೆಯಲ್ಲಿ ಇಲ್ಲಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಉಂಟು. ಇದಕ್ಕೆ ನಾವು ಹೊರಗಿಂದ ಸೌಂಡ್ಸ್ ತರ್ತಾ ಇದ್ದೆವು ಮಠಕ್ಕೆ. ಆವಾಗೆಲ್ಲ ಬಹಳಷ್ಟು ಸಮಸ್ಯೆಗಳಾಗ್ತಾಯಿತ್ತು. ಆ ಸಮಸ್ಯೆಗಳನ್ನೆಲ್ಲ ನಮಗೊಂದು ಸರಿಯಾಗಿ ನಿರ್ವಹಣೆ ಮಾಡೋದು ಹೇಗೆ ಅಂತ ಈಗ ಒಬ್ಬ ಕಲಾವಿದನಿಗೆ ಆತ ಎಷ್ಟು ಒಳ್ಳೆ ಕಲಾವಿದ ಹತ್ರ ಪರ್ಫಾರ್ಮೆನ್ಸ್ ಮೇಲೆ ಬೀಳಬೇಕು ಅಂದರೆ ಸೌಂಡ್ ವೆರಿ ಇಂಪಾರ್ಟೆಂಟ್. ಖಂಡಿತವಾಗಿ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ 50% ಕಲಾವಿದ 50% ಸೌಂಡ್, ಅದು ಅನುಮಾನವೇ ಇಲ್ಲ. ಅದಲ್ಲಿ ಫೈಲ್ ಆಗಿ ಹೋದ ಕೂಡಲೇ ನಮ್ಮ ಮೂಡ್ ಔಟ್ ಆದರೆ ಮತ್ತು ಯಾವ ಕಲಾವಿದನಿಗೂ ಇಲ್ಲಿ ಏನು ಕೇಳಿದರೆ ಇಂಟರ್ನ್ಯಾಷನಲ್ ಲೆವೆಲ್ನ ಕಲಾವಿದರು ಕೂಡ ಈ ವರ್ಷದಿಂದ ಅಲ್ಲ, ನಮ್ಮ ಈ ಗುರುಗಳ ಚಾತುರ್ಮಾಸದಲ್ಲಿ ಎಲ್ಲ ಪ್ರತಿ ಒಂದು ತಿಂಗಳಲ್ಲಿ ಒಂದು 3-4 ಕಾರ್ಯಕ್ರಮ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ನ ಕಲಾವಿದರು ಇರ್ತಾರೆ. ವಿಠಲ್ ರಾಮಮೂರ್ತಿ ಅವರು ಇರ್ಬೋದು, ಇನ್ನೂ ಬಾಂಬೆ ಜಯಶ್ರೀ ಅವರು, ಯಾರಂತ ಕೇಳಬೇಡಿ, ಯಾರು ಬರಲಿಲ್ಲ ಅಂತ ಕೇಳಿ, ಅಂಥವರೆಲ್ಲ ಬರುವಾಗ ಕೂಡ ನಮ್ಮ ಸೌಂಡ್ಸಿನ ಬಗ್ಗೆ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಅಷ್ಟು. ಮತ್ತು ಆಡಿಯೋದ ಬಗ್ಗೆ ಈಗಾಗಲೇ ಹೇಳಿದ್ರಿ, ಆಡಿಯೋ ನಮಗೆ ಇಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ನಮ್ಮ ಸೌಂಡ್ಸಿಂದ ಯಾವ ರೀತಿಯ ತೊಂದರೆಗಳು ಕೂಡ ನಮ್ಮ ಮಠದ ಸೌಂಡ್ಸ್ನಲ್ಲಿ ಇಲ್ಲಿವರೆಗೆ ಬರಲಿ. ಅಷ್ಟು ಕೂಡ ಖುಷಿಯಾಗಿ ನಾವಿಲ್ಲಿ ಪ್ರದರ್ಶನ ಕೊಡಲಿಕ್ಕೆ ಆಗಿದೆ. ಇನ್ನೊಂದು ಹೇಳಬೇಕಂದ್ರೆ, ಶ್ರೀಮಠದಲ್ಲಿ ಆದಂತಹ ನೂತನ ವೇದಿಕೆ ಇದು. ಈ ವೇದಿಕೆಯಲ್ಲಿ ಆಗುವಂಥ ಒಂದು ಸಣ್ಣ ಮಗುವಿನ ಕಾರ್ಯಕ್ರಮ ಕೂಡ ದೇವರಿಗೆ ಅರ್ಪಣೆ ಆಗುತ್ತಾ ಇರುವ ಕಾರಣವೇ ಇರ್ಬೋದು, ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತಾ ಉಂಟು. ಇಲ್ಲಿ ನಮಗೆ ಒಂದು ಸೇವೆ ಮಾಡಿದರೆ ಆ ಸೇವೆಗೆ ಬೇಕಾಗಿ ನಾವು ಕಾಯ್ತಾ ಇರ್ತೇವೆ, ಯಾವಾಗ ನಮ್ಮನ್ನು ಸ್ವಾಮೀಜಿ ಕರೀತಾರೆ. ಇದೇ ರೀತಿಯ ಕಲಾವಿದರು ಕೂಡ ಎಲ್ಲ ಕಲಾವಿದರು ಬಂದು ಇಲ್ಲಿ ಸೇವೆಗೆ ಬೇಕಾಗಿ ಕಾಯ್ತಾರೆ. ಈ ವರ್ಷವೂ ಕೂಡ ಭಾಳಷ್ಟು ಕಾರ್ಯಕ್ರಮಗಳು ಪೆಂಡಿಂಗ್ ಇದೆ. ಸಾಮಾನ್ಯ ನಮ್ಮ ಕಲಾವಿದರಿಗೆ ಅವಕಾಶ ಸಿಗಲಿಲ್ಲ ಅಂದರೆ ನಾವು ಸೇವೆ ಮಾಡ್ತೇನೆ ಅಂತ ಹೇಳಿದವರೇ ಇನ್ನೊಂದು 60 ಟೀಮ್ ಉಂಟು ಅಂತೇಳಿ ಸ್ವಾಮೀಜಿ ಅವರು ಹೇಳ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಹೇಳುವಂಥ ಒಂದು ಚಿಂತನೆ ಕೂಡ ಸ್ವಾಮೀಜಿಯವರ ಹತ್ರ ಇದೆ. ತುಂಬ ಕಲಾ ಒಂದು ಪೋಷಕರಾದಂಥ ಸ್ವಾಮೀಜಿಯವರು, ಹಾಗೆಯೇ ಈ ಮಠ ಕೂಡ ಕಲಾ ಆಶ್ರಯವನ್ನು ಕೊಟ್ಟಂಥ ಮಠ. ಹಾಗಾಗಿ ಇಲ್ಲಿಯ ಸೌಂಡ್ಸು, ಇಲ್ಲಿಯ ಈ ಕಲೆ ಮತ್ತು ಇಲ್ಲಿಯ ಒಂದು ಸಾಂಸ್ಕೃತಿಕ, ಆಮೇಲೆ ಅನ್ನ ಸಂತರ್ಪಣೆ, ಅತಿಥಿ ಸತ್ಕಾರ, ಇದಕ್ಕೆ ಈ ಮಠದ ಬಗ್ಗೆ ನಮಗೆ ಭಾಳಷ್ಟು ಅಭಿಮಾನ ಇದೆ. ಧನ್ಯವಾದಗಳು ಪುಣಿಚಿದ್ದಾರೆ. ನಮ್ಮ ಜೊತೆಗೆ ಯಕ್ಷಗಾನ ರಂಗದ ಮೇರು ಕಲಾವಿದರಾಗಿರ್ತಕ್ಕಂಥ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆಯವರಿದ್ದಾರೆ. ಎಸ್ ಪ್ರಕಾಶ್ ಶೆಟ್ಟಿ ಅವರು, ಇವತ್ತು ಎಡನೀರು ಮಠದ ಚಾತುರ್ಮಾಸ್ಯ ಇವತ್ತು ಸಂಪನ್ನಗೊಳ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಎಡನೀರು ಮಠ ಮತ್ತು ಇಲ್ಲಿನ ಕಲಾಗತಿತವಾದಂಥ ನಿಮ್ಮ ಸಂಬಂಧ ಮತ್ತು ಸಚ್ಚಿದಾನಂದ ಭಾರತಿ ಶ್ರೀಗಳ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ? ನಮಸ್ಕಾರ. ಮಾಧ್ಯಮಕ್ಕೆ ಅನಂತ ಪ್ರಣಾಮಗಳು. ಕಾಸರಗೋಡು ಅಂತ ಹೇಳಿದರೆ ಒಂಥರ ಬಾವಲಿ ಇದ್ದ ಹಾಗೆ, ಆಚೆಗೆ ಪ್ರಾಣಿಯೂ ಅಲ್ಲ, ಈಚೆಗೆ ಪಕ್ಷಿಯೂ ಅಲ್ಲ. ಯಾಕಂದರೆ ಈ ಗಡಿನಾಡಿನಲ್ಲಿದ್ದ ಕಲಾವಿದರು ಕನ್ನಡವನ್ನು ಉಳಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗಬೇಕು ಅಂತಾದರೆ ಭಾರೀ ಕಷ್ಟದ ದಿನಗಳಿದ್ದಾವೆ. ಇಂಥ ಸಂದರ್ಭಗಳಲ್ಲಿ ಈ ಮಠ ಬಹಳಷ್ಟು ಕೊಡುಗೆ ಕೊಟ್ಟಿದೆ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ. ಸಾಂಸ್ಕೃತಿಕವಾಗಿ, ವೈದಿಕವಾಗಿ ಎಲ್ಲ ವಿಭಾಗದಲ್ಲಿಯೂ ಎಲ್ಲ ವಿಧಾನದಲ್ಲಿಯೂ ಬಹಳಷ್ಟು ಕೊಡುಗೆ ಪರಂಪರೆಯಿಂದಲೇ ಕೊಟ್ಟಿದೆ. ಹಿರಿಯ ಸ್ವಾಮೀಜಿಯವರ ಸಾಧಾರಣ ಈ ಮಠದ ಸಂಪರ್ಕ ನನಗೊಂದು 22 ವರ್ಷದಿಂದ ಇದೆ. ಅಲ್ಲಿಂದ ಇಲ್ಲಿಯವರೆಗೆ ನೋಡ್ತಾ ಇದ್ದೇನೆ. ಎಲ್ಲ ವಿಭಾಗದಲ್ಲಿಯೂ ನಾನು ಪೂರ್ಣ ತೃಪ್ತ. ಯಾಕಂದರೆ ನಾವು ಯಕ್ಷಗಾನ ಕಲಾವಿದರು ಬಹಳಷ್ಟು ಮಠಗಳಿಗೆ, ಮಂದಿರಗಳಿಗೆ ತಿರುಗಾಡ್ತಾ ಇರುವವರು. ಆದರೆ ಎಲ್ಲ ಮಠಗಳಿಗಿಂತಲೂ ವಿಶೇಷವಾಗಿ ಕಲಾವಿದರನ್ನು ಇಲ್ಲಿ ಆತಿಥ್ಯ ಕೊಡುವುದೋ, ಅವರಿಗೆ ಒಂದು ಮಾನ ಸಮ್ಮಾನಗಳನ್ನು ಸಲ್ಲಿಸುವುದೋ, ಅವರ ಬೇಕುಬೇಡಗಳನ್ನು ಕೇಳುವುದೋ ಎಲ್ಲ ಆತ್ಮೀಯವಾಗಿ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಆದದ್ದರಿಂದ
ಈ ಮಠಕ್ಕೂ ನನಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ಕೆಲವು ಸಲ ಕಾರ್ಯಕ್ರಮ ಇದ್ದರೆ ಮಾತ್ರ ಕೆಲವರು ಬರುವುದು ಅಂತ ಉಂಟು. ನಾನು ಹಾಗಲ್ಲ, ಕಾರ್ಯಕ್ರಮ ಇಲ್ಲದೇ ಇದ್ದರೂ ಕಲಾವಿದರ ಬಗ್ಗೆ ಒಂದು ಸಹಜವಾಗಿ ಇರುವಂಥದ್ದು ಏನಂತ ಹೇಳಿದರೆ, ಒಬ್ಬ ಕಲಾವಿದ ಅಂತ ಹೇಳಿದರೆ ಅವ ಕಾರ್ಯಕ್ರಮ ಇದ್ದರೆ ಬರ್ತಾನೆ, ಇಲ್ಲ ಇದ್ದರೆ ಕಲಾವಿದರು ಹೆಚ್ಚಿನಾಗಿ ಹೋಗುವುದಿಲ್ಲ ಅಂತ ಹೇಳೋದೇ ಒಂದುಂಟು. ಈ ಮಠಕ್ಕೆ ಹಾಗಲ್ಲ, ಕಾರ್ಯಕ್ರಮ ಇದ್ದರೆ ಮಾತ್ರ ಬರುವುದಲ್ಲ. ಕಾರ್ಯಕ್ರಮ ಇಲ್ಲದೆ ಮನೆಯಲ್ಲಿದ್ದರೂ ಈ ಮಠದಲ್ಲಿ ಏನಾದರೂ ವಿಶೇಷ ಇದ್ದರೆ ಖಂಡಿತ ಬರ್ತೇನೆ, ಇಲ್ಲದಿದ್ದರೆ ಸ್ವಾಮಿಗಳಲ್ಲಿ ಹೀಗೆ ಮಾತಾಡಿ ಹೋಗಲಿಕ್ಕೂ ಬರ್ತೇನೆ. ಸಚ್ಚಿದಾನಂದ ಭಾರತಿ ಶ್ರೀಪಾದರು ಪೀಠಾರೋಹಣದ ನಂತರ ನಡೆದಂಥ 4 ಚಾತುರ್ಮಾಸ್ಯಗಳು, 4 ಚಾತುರ್ಮಾಸ್ಯಗಳಲ್ಲಿ ತಾಳಮದ್ದಳೆಯಲ್ಲಿ, ಯಕ್ಷಗಾನದಲ್ಲಿ ಎರಡರಲ್ಲೂ ತಾವು ಭಾಗವಹಿಸಿದಂಥವರು. ತಮ್ಮ ಮಗಳು ಕೂಡ ಇಲ್ಲೊಂದು ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಸೊ ಏನು ಹೇಳ್ತೀರಿ? ಅದೇ ಒಂದು ಬೆಳೆಯುವ ಕಲಾವಿದರಿಗೆ ಅಥವಾ ಬೆಳೆಯುವ ಸಿರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಬೆನ್ನು ತಟ್ಟುವರು ಸ್ವಾಮೀಜಿಗಳು. ಹಿರಿಯ ಸ್ವಾಮೀಜಿಗಳು ಇರುವಾಗಲೂ ಒಂದು ವಿಭಾಗದಲ್ಲಿ ಒಂದು ವಿಧಾನದಿಂದ ಅದು ಬಹಳ ಒಳ್ಳೆಯದಿತ್ತು. ಆದರೆ ಇತ್ತೀಚಿನ ಈ ಸ್ವಾಮಿಗಳಂದರೆ ಈ 4 ವರ್ಷದಿಂದ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನವೀನತೆಯನ್ನು ತೋರಿಸಿದ್ದಾರೆ. ಮಠದ ಒಳಗಿನ ಕೆಲವು ವಿಶೇಷಗಳ ಆವಿಷ್ಕಾರ ಇರಬಹುದು, ಅಥವಾ ಈಗ ಸಿದ್ಧವಾದ ಗುರುಭವನ ಇರಬಹುದು, ಎಲ್ಲ ವೇದಿಕೆ ಇರ್ಬೋದು. ಒಳಗೆ ಒಂದು ಸಣ್ಣ ವೇದಿಕೆ ಮಾಡಿ ಅದರೊಳಗೆ ಇರುವ ಆ ಕಲಾಭಿಮಾನಿಗಳನ್ನು ಕೂತುಕೊಳ್ಳಿಸುವ ಆ ಫ್ಯಾನು ಅದು ಇದೆಲ್ಲವನ್ನು ನೋಡಿದರೂ ಬಹಳ ಖುಷಿ ಕೊಡ್ತದೆ, ನಮಗೆ ಸಂತೋಷ ಕೊಡ್ತದೆ. ಎಸ್, ಧನ್ಯವಾದಗಳು ಜಯಪ್ರಕಾಶ್ ಶೆಟ್ಟಿ ಅವರೇ. ಇದೀಗ ನಮ್ಮ ಜೊತೆಗೆ ದೇವಕಾರ ಶ್ರೀಕೃಷ್ಣ ಭಟ್ ಇದ್ದಾರೆ. ಎಡನೀರು ಮಠದ ಚಾತುರ್ಮಾಸ್ಯ ಬಹುಶಃ ಯಕ್ಷಗಾನ ವ್ಯವಸ್ಥೆಯಲ್ಲಿ ತಮ್ಮದೇ ಡ್ರೆಸ್ಸಿನ ವ್ಯವಸ್ಥೆ ಇರುವಂಥದ್ದು ಎಡನೀರು ಮಠದ ಎಲ್ಲ ಕಾರ್ಯಕ್ರಮಕ್ಕೂ. ಸೊ ಏನು ಅನ್ನಿಸ್ತಾ ಇದೆ? ವಂದನೆಗಳು. ಎಡನೀರು ಚಾತುರ್ಮಾಸ್ಯ ಎನ್ನುವ ಕ್ಷಣವೇ ನಮಗೆ ಪಕ್ಕನೆ ಆ ಕಾಲಕ್ಕೆ ನಮ್ಮ ಮನಸ್ಸು ಪುಟಿದೇಳುವಂಥದ್ದು ಇಲ್ಲಿಯ ಸಾಂಸ್ಕೃತಿಕವಾದಂಥ ಒಂದು ವೈಭವ. ಪೂಜ್ಯರಾದಂಥ ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಯಕ್ಷಗಾನ, ಸಂಗೀತ ಇತ್ಯಾದಿ ಕಲೆಗಳನ್ನು ತನ್ನ ಉಸಿರಾಗಿಸಿ ಪ್ರೀತಿಸಿದವರು. ಅದು ಈಗಲೂ ಕೂಡ ಮುಂದುವರಿದುಕೊಂಡು ಬಂದಿದೆ ಎಂದರೆ ಅದು ನಿಜವಾಗಿಯೂ ಕೂಡ ಭಕ್ತಾದಿಗಳ ಒಂದು ಭಾಗ್ಯವೇ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ತಮ್ಮ ಚಾತುರ್ಮಾಸ್ಯದ ಅವಧಿಯಲ್ಲಿ ಯಕ್ಷಗಾನ ಇರಬಹುದು, ಭರತನಾಟ್ಯ ಇರಬಹುದು, ಸಂಗೀತ ಇರಬಹುದು, ಮೊದಲಾದಂಥ ಎಲ್ಲ ಕಲಾ ವಿಭಾಗಗಳಿಗೆ ಕೊಟ್ಟಂತಹ ಪ್ರೋತ್ಸಾಹ ಅದು ಖಂಡಿತವಾಗಿಯೂ ಬೇರೆ ಎಲ್ಲಿಯೂ ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಿಶಿಷ್ಟವಾದಂಥ ವೇದಿಕೆಯನ್ನು ಕಲ್ಪಿಸಿ ನಿರಂತರ ಚಾತುರ್ಮಾಸ್ಯದ ಅವಧಿಯಲ್ಲಿ ನಿರಂತರ ನಡೆಯುತ್ತಾ ಬಂದಿದೆ. ಅಂದರೆ ಪ್ರತಿ ದಿವಸ 6 ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಇಲ್ಲಿ ಪ್ರಸಿದ್ಧ ಕಲಾವಿದರು ಪಾಲ್ಗೊಳ್ಳುವುದು ಮಾತ್ರ ಅಲ್ಲ, ಹವ್ಯಾಸಿ ಕಲಾವಿದರಿಗೆ ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ಬಹಳ ದೊಡ್ಡ ಒಂದು ಕೆಲಸ. ಅಂದರೆ ಹವ್ಯಾಸಿ ಕಲಾವಿದರು ಕೂಡ ತಮ್ಮ ಸೇವೆಯನ್ನು ಭಗವಂತನಿಗೆ ಅರ್ಪಿಸಿ ತಾವು ಕೃತಾರ್ಥರಾಗಿಸುವಲ್ಲಿ ಇಲ್ಲಿ ಖಂಡಿತವಾಗಿಯೂ ಅನೇಕ ಸಲ ಅವರಿಗೆ ಅವಕಾಶ ಸಿಕ್ಕಿದೆ. ಕೆಲವು ದಿವಸಗಳಲ್ಲಿ 6 ಗಂಟೆಯಿಂದ ನಂತರದ ಸಮಯ ಸಾಕಾಗದೆ ಬೆಳಗ್ಗಿನಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ದಿವಸ ಕೂಡ ಉಂಟು. ಅದರ ಜೊತೆಯಲ್ಲಿ ಪ್ರತಿ ದಿವಸ ಭಜನಾ ಸೇವೆ. ಅಂದರೆ ಚಾತುರ್ಮಾಸ್ಯದ ಜೊತೆಯಲ್ಲಿ ಈ ಸಾಂಸ್ಕೃತಿಕ ಸೇವೆ ಎನ್ನುವಂಥದ್ದು ಇದು ಕೂಡ ನಾವು ದೇವರನ್ನು ಅರ್ಚಿಸುವಲ್ಲಿ, ಮೆಚ್ಚಿಸುವಲ್ಲಿ ಭಗವಂತನ ಸೇವೆ ಎನ್ನುವ ಹಾಗೆ ಎಲ್ಲರೂ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿದ್ದು ನಡೆದಿದೆ ಎನ್ನುವಲ್ಲಿ ನಮಗೆ ಬಹಳಷ್ಟು ಸಂತೋಷ ಇದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅನೇಕ ಭಕ್ತರನ್ನು ಈ ಕಡೆಗೆ ನಿರಂತರ ಸೆಳೆದಿದೆ. ಚಾತುರ್ಮಾಸ್ಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಸವಿಯನ್ನು ಉಣ್ಣುವುದಕ್ಕಾಗಿಯೇ ಪ್ರತಿನಿತ್ಯ ಕೂಡ ಇಲ್ಲಿಗೆ ಬಂದವರು ಅನೇಕ ಮಂದಿ ಇದ್ದಾರೆ. ಬಂದು ದೇವರ ಸೇವೆಯನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದು ಒಂದು ರೀತಿಯಲ್ಲಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಭಕ್ತಾದಿಗಳು ಖಂಡಿತ ಧನ್ಯರಾಗಿದ್ದಾರೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಸ್, ಧನ್ಯವಾದಗಳು ಸರ್. ಎಸ್, ನಮ್ಮ ಜೊತೆಗೆ ಇದೀಗ ಹನುಮಗಿರಿ ಮೇಳದ ಪ್ರಬಂಧಕರಾಗಿರ್ತಕ್ಕಂಥ ಹರೀಶ್ ಬೊಳಂತಿಮುಗರವರು ಯಕ್ಷಗಾನ ರಂಗದಲ್ಲಿ ಪ್ರಸಿದ್ಧ ಅರ್ಥಧಾರಿಗಳು ಕೂಡ ಹೌದು. ಎಸ್, ಎಡನೀರು ಮಠದ ಚಾತುರ್ಮಾಸ್ಯ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಎಷ್ಟೋ ಸಲ ನಮಗೆ ತುಂಬ ಸಂತೋಷ ಆದಾಗ ಶಬ್ದಗಳು ಸಿಗುವುದಿಲ್ಲ ಅಂತ ಒಂದು ಮಾತುಂಟು. ಇದು 4ನೇ ಚಾತುರ್ಮಾಸ್ಯವು ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಮೊನ್ನೆ ಪೀಠಾರೋಹಣ ಮಾಡಿದ್ದಾರೆ ಈಗಿನ ಪೂಜ್ಯ ಗುರುಗಳು. ಹಾಗೆಂದು ಈ ಚಾತುರ್ಮಾಸ್ಯದ ಅಚ್ಚುಕಟ್ಟುತನವನ್ನು ನೋಡುವಾಗ, ವೈದಿಕವಾದ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳು ನೋಡುವಾಗ, ಈ ಮಠದ ಬೆಳವಣಿಗೆಗಳನ್ನು ನೋಡುವಾಗ, ಇಷ್ಟು ಶೀಘ್ರವಾಗಿ ಹೀಗೊಂದು ಬೆಳವಣಿಗೆ ಎಡನೀರಿನಲ್ಲಿ ಆಯಿತು ಅನ್ನೋದು ಆ ಭಗವಂತನ ಲೀಲೆ. ಹಾಗೆಯೇ ಈಗ
ಗುರುಗಳಾಗಿರುವಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಕರ್ತೃತ್ವದ ಶಕ್ತಿ ಅಂತ ಅವರ ಪಾದಗಳಿಗೆ ನಿಜವಾಗಿ ಶಿರಬಾಗುತ್ತಾ ಇದ್ದೇನೆ. ಅತ್ಯಂತ ಯಶಸ್ವಿಯಾದಂತಹ ಚಾತುರ್ಮಾಸ್ಯ. ಇದರ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ದೊಡ್ಡ ರೀತಿಯಾದಂಥ ತಾವು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ. ಸೊ ಏನು ಅನ್ನಿಸ್ತದೆ? ಒಂದು ವೇದಿಕೆ ಈಗಿನ ಹಾಗೆ ನಮ್ಮ ಗುರುಗಳಿಗೆ ಇರುವಂತಹ ಅದರ ಕುರಿತಾಗಿ ಇರುವಂತಹ ಒಂದು ಪ್ರೀತಿ. 11:30 ಗಂಟೆ ಆಗಲಿ 12 ಗಂಟೆ ಆಗಲಿ ರಾತ್ರಿ ಅಲ್ಲಿವರೆಗೆ ಅಲ್ಲಿ ಮೇಲೆ ಕುಳಿತು ಈ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮವನ್ನು ಅವರು ವೀಕ್ಷಿಸ್ತಾರಲ್ಲ, ಅದೇ ಕಲಾವಿದರಿಗೆ ಒಂದು ರೀತಿಯಾದಂತಹ ಶಕ್ತಿಯನ್ನು, ಒಂದು ಪ್ರೋತ್ಸಾಹವನ್ನು ಕೊಡ್ತದೆ. 60 ದಿನಗಳಲ್ಲಿ ಬಹುಶಃ ದಿನಕ್ಕೆ 2-2, 3 ಕಾರ್ಯಕ್ರಮಗಳು ಆಗಿರಬಹುದು. ಎಲ್ಲ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಯಶಸ್ವಿಯಾಗಿದೆ. ಆ ಭಗವಂತನು ಹಾಗೆ ಗುರುಗಳು ಅದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕಲಾವಿದರಿಗೆ ಒದಗಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಹಾಗೆ ಅದರ ಯಶಸ್ಸಿನಲ್ಲಿ ನಿಮ್ಮದಾದಂತಹ ಏನು ಕೊಡುಗೆ ಉಂಟು. ಕಹಳೆ ನ್ಯೂಸ್ ಚಾನೆಲಿನಲ್ಲಿ ದೇಶ ವಿದೇಶಗಳಲ್ಲಿ ಇದೆಲ್ಲವನ್ನು ನೋಡಿದ್ದಾರೆ. ಹಾಗೆ ಇದು ಶಾಶ್ವತವಾಗಿ ಮುಂದೆ ಯೂಟ್ಯೂಬಲ್ಲಿ ಇರ್ತದಲ್ಲ, ಬೇಕಾದವರಿಗೆ ನೋಡುವುದಕ್ಕಾಗ್ತದೆ. ಕಾರ್ಯದರ್ಶಿಗಳು, ಅದೇ ರೀತಿ ಎಡನೀರು ಮಠದ ಭಕ್ತರು ಆಗಿರತಕ್ಕಂಥ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಕಾಂತ್ ಅವರಿದ್ದಾರೆ. ಶ್ರೀಕಾಂತ್ ಅವರೇ, ಎಡನೀರು ಮಠದ ಚಾತುರ್ಮಾಸ್ಯ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ? ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಚಾತುರ್ಮಾಸ. ಎಲ್ಲ ಕಡೆಗಳಲ್ಲೂ ಚಾತುರ್ಮಾಸ ಬಹಳ ಚೆನ್ನಾಗಿಯೇ ಇರ್ತದೆ. ಆದರೆ ಎಡನೀರು ಮಠದಲ್ಲಿ ಕಾಣುವಂಥ ಒಂದು ವೈಶಿಷ್ಟ್ಯತೆ, ಇಲ್ಲಿ ಆಧ್ಯಾತ್ಮಿಕ ದೈವಿಕ ಮಾತ್ರ ಅಲ್ಲ, ಕಾರ್ಯಗಳು ಮಾತ್ರ ಅಲ್ಲ, ಆಧ್ಯಾತ್ಮಿಕ ದೈವಿಕ ಕಾರ್ಯಕ್ರಮಗಳ ಜೊತೆಗೆ ಭಗವದ್ಭಕ್ತರಿಗೆ ಮನೋರಂಜನಾ ಕಾರ್ಯಕ್ರಮವೂ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಧ್ಯಾತ್ಮಿಕ ನೆಲೆ, ಪುರಾಣಗಳ ಬಗ್ಗೆ ಸರಿಯಾದಂತಹ ಒಂದು ಮಾಹಿತಿ ನೀಡುವ ರೀತಿಯಲ್ಲಿ, ಮನೋರಂಜನೆ ನೀಡುವ ರೀತಿಯಲ್ಲಿ ನೃತ್ಯ, ಸಂಗೀತ, ಯಕ್ಷಗಾನ, ಕಲಾ, ಈ ಸಲ ಕಥಕಳಿ ಸೇರಿ ಕೇರಳ ಮತ್ತು ಕರ್ನಾಟಕ ಮತ್ತು ಈ ಕಾಸರಗೋಡು ಭಾಗಗಳಲ್ಲಿರುವಂತಹ ಮನೋರಂಜನಾ ಕಾರ್ಯಕ್ರಮ, ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ನಡೀತಾ ಇದೆ. ಒಂದೇ ಸಮಯದಲ್ಲಿ ಆಧ್ಯಾತ್ಮಿಕ, ದೈವಿಕ ಮತ್ತು ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಸವಿಯನ್ನು ಉಣ್ಣುವ, ಅದನ್ನು ಆಸ್ವಾದಿಸುವಂತಹ ಒಂದು ಅಪೂರ್ವವಾದಂತಹ ಒಂದು ಸಂಗಮ ಎಡನೀರು ಮಠದಲ್ಲಿ ನಡೀತಾ ಇದೆ. ಚಾತುರ್ಮಾಸದ ಸಂದರ್ಭದಲ್ಲಿ ನಮಗೆ ಅದನ್ನೆಲ್ಲವನ್ನು ವೀಕ್ಷಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ನೇರ ಬಂದು ವೀಕ್ಷಿಸಲಿಕ್ಕೆ ಸಾಧ್ಯ ಆಗದವರಿಗೆ ಇದನ್ನು ಕಹಳೆ ನ್ಯೂಸಿನ ಮುಖಾಂತರ ಲೈವ್ ಆಗಿ ಕಾಣಲಿಕ್ಕೆ ಮತ್ತು ಸಮಯ ಸಿಗುವಾಗ ಕಾಣಲಿಕ್ಕಿರುವಂತಹ ಜಾಲದಲ್ಲಿ ಕಾಣುವಂತಹ, ಸಾಮಾಜಿಕ ತಾಣದಲ್ಲಿ ಕಾಣುವಂತಹ, ಜಾಲದಲ್ಲಿ ಕಾಣುವಂತಹ ಒಂದು ಅವಕಾಶ ಸಿಕ್ಕಿದೆ. ಅದು ಬಹಳ ವೈಶಿಷ್ಟ್ಯಪೂರ್ಣವಾದಂಥದ್ದು. ಆದ ಕಾರಣ ಒಟ್ಟಿನಲ್ಲೇ ಇದೊಂದು ಮಾದರಿಯಾಗಿ ನಮಗೆ ಸ್ವೀಕರಿಸಲಿಕ್ಕೆ ಆಗುವಂಥದ್ದು. ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಮನೋರಂಜನೆ ಎಲ್ಲ ಒಂದು ಏನು ಮಿಕ್ಸಡ್ ಆದಂತಹ ಒಂದು ರೀತಿ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿ ಈ ಸಲ ಚಾತುರ್ಮಾಸ ಪರಿಸಮಾಪ್ತಿಗೊಳ್ಳಲಿದೆ. ಎಲ್ಲರಿಗೂ ಬಹಳ ಸಂತೋಷ. ಭಗವದ್ಭಕ್ತರಿಗೆ, ಸ್ವಾಮಿಗಳ ಶಿಷ್ಯರಿಗೆ ಎಲ್ಲ ಅಪೂರ್ವವಾದಂತಹ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗ್ತಾ ಇದೆ. ಧನ್ಯವಾದಗಳು ಸರ್. ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಚತುರ್ಥ ಚಾತುರ್ಮಾಸ್ಯದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಲರಾಮಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿಯವರ ಚಾತುರ್ಮಾಸ್ಯ 60 ದಿನಗಳ ಒಂದು ದೊಡ್ಡ ಸಂಭ್ರಮ ಇವತ್ತು ತೆರೆ ಬೀಳ್ತಾ ಇದೆ. ಏನು ಅನ್ನಿಸ್ತದೆ? ನಿಜ ಹೇಳಬೇಕು ಅಂತೇಳಿದರೆ, ಈ ಚಾತುರ್ಮಾಸ ಹೇಗಿರಬೇಕು ಅಂತ ಹೇಳೋದು ಯಾರಾದರೂ ಪ್ರಶ್ನೆ ಕೇಳಿದರೆ ಹೀಗಿರಬೇಕು ಅಂತೇಳಿ ಇದನ್ನು ತೋರಿಸ್ಬೋದು. ಆ ರೀತಿಯಲ್ಲಿ ಇದು ನಡೆದು ಬಂದಿದೆ. ಅಂದರೆ ಎಲ್ಲರ ಆಯಾಮಗಳನ್ನು ನೋಡಿದಾಗಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು, ನಿತ್ಯ ನಡೆಯುವಂಥ ಪೂಜೆ ಪುನಸ್ಕಾರಗಳು ಅದು ಇರ್ಬೋದು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಮತ್ತು ಆತಿಥ್ಯ ಬಂದವರ ಮಠದ ಅಭಿಮಾನಿಗಳು ಯಾರು ಬಂದರೂ ಕೂಡ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಅವರನ್ನು ಮುಕ್ತವಾಗಿ ಸ್ವಾಗತಿಸಿ ಅವರಿಗೆ ಊಟೋಪಚಾರ. ಈಗಲೂ ಕೂಡ ಸ್ವಾಮೀಜಿಯವರು ಮಠದ ಕಡೆಯಿಂದ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಕಾಪಿ ಕುಡಿದು ಹೋಗಿ ಅಂತೇಳಿ. ಅಂದರೆ ಇಷ್ಟು 60 ದಿನ ಮುಗಿದ ನಂತರ ಕೂಡ ಅದೇ ಉತ್ಸಾಹದಲ್ಲಿ ಆತಿಥ್ಯವನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಕೇಳಿದರೆ
ಬಹುಶಃ ಚಾತುರ್ಮಾಸ ಹೇಗಿರಬೇಕಂದ್ರೆ ಎಳೆನೀರಲ್ಲಿದ್ದಾಗಿರಬೇಕು ಅಂತೇಳಿ ನಾವು ಹೇಳಬೇಕಾಗ್ತದೆ. ಅಷ್ಟು ಸರ್, ಈಗ ಯಾಕಂತಂದರೆ ತಾವು ಉದ್ಯಮ ಕ್ಷೇತ್ರಗಳಲ್ಲಿ ಬ್ಯುಸಿ ಇದ್ದರೂ ಕೂಡ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತುಂಬ ಕ್ಷೇತ್ರಗಳ ಬೇರೆ ಬೇರೆ ಕಾರ್ಯಕ್ರಮಗಳ ತೊಡಗಿಸಿಕೊಳ್ಳುವವರು ಮತ್ತು ನೋಡುವವರು ಸರ್. ಎಡನೀರು ಮಠಕ್ಕೆ ಒಂದು ಯುನಿಕ್ನೆಸ್ ಅಂತ ಹೇಳಿದರೆ ತಾವು ಗಮನಿಸುವುದಾದರೆ ಪೂಜ್ಯ ಸಚ್ಚಿದಾನಂದ ಭಾರತಿಯವರು ಪೀಠಾರೋಹಣದ ನಂತರ ಈ 4 ವರ್ಷಗಳಲ್ಲಿ ಏನು ವ್ಯತ್ಯಾಸಗಳನ್ನು, ಏನು ಯುನಿಕ್ನೆಸ್ಸನ್ನು ಕಾಣ್ತೀರಿ? ಶ್ರೀಯುತ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಪೀಠ ತಗೊಂಡ ನಂತರ ಅವರ ಆಶ್ರಮದ ಪೂರ್ವದ ಏನು ಅನುಭವ ಇತ್ತು ಆ ಅನುಭವವನ್ನು ಕೂಡ ಇದಕ್ಕೆ ಸೇರಿಸಿಕೊಂಡಿದ್ದಾರೆ. ಸ್ವಾಮೀಜಿಗಳಾಗಿ ಏನು ಮಾಡಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಚ್ಯುತಿ ಬಾರದಂತೆ ಮಾಡ್ತಾ ಇದ್ದಾರೆ. ಆದರೆ ಆ ಹಿಂದಿನ ಅನುಭವ ಇತ್ತಲ್ಲ, ಅವರು ಹಿಂದಿನ ಸ್ವಾಮಿಗಳೊಂದಿಗೆ ಒಟ್ಟಿಗೆ ಇದ್ದುಕೊಂಡು ಇದರ ಏನು ಆಡಳಿತದಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರು ತೊಡಗಿಸಿಕೊಂಡಿದ್ರಲ್ಲ, ಆ ಅನುಭವ ಕೂಡ ಇವತ್ತು ನಮಗೆ ಎದ್ದು ಕಾಣ್ತಾ ಇದೆ. ಅಂದರೆ ಪ್ರತಿಯೊಂದು ಇಲ್ಲಿ ಕಟ್ಟಡ ಕಟ್ಟುವಾಗಲೂ ಸಮೇತ ಅಷ್ಟು ಪ್ಲ್ಯಾಂಡ್ ಆಗಿ, ಅಷ್ಟು ಆಲೋಚನೆ ಮಾಡಿ ಒಂದಿಷ್ಟು ಅದರಲ್ಲಿ ವೇಸ್ಟ್ ಆಗದ ಹಾಗೆ ಪ್ರತಿಯೊಂದು ಅತ್ಯಂತ ಉಪಯುಕ್ತ ಆಗುವ ರೀತಿಯಲ್ಲಿ ಇಲ್ಲಿ ಬೆಳವಣಿಗೆ ನಡೀತಾ ಇದೆ. ಇದೇ ರೀತಿ ಮುಂದುವರಿತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಮಗೆ ಇನ್ನು ಇದರಿಂದಾಗಿ ಎಡನೀರು ಮಠದ ಕೀರ್ತಿ ರಾಜ್ಯಾದ್ಯಂತ ಪಸರಿಸಿ ಹೆಚ್ಚು ಹೆಚ್ಚು ಭಕ್ತಾದಿಗಳಲ್ಲಿ ಬರುವಾಗೆ ಆಗಬೇಕು. ಯಾಕೆಂದರೆ ದೊಡ್ಡ ಊರಿನಲ್ಲೀಗ ಉಡುಪಿಯಲ್ಲಿ ದೇವಸ್ಥಾನಕ್ಕಿಂತ ಬರುವವರು ಸ್ವಾಮೀಜಿಗಳನ್ನು ಸ್ವಾಭಾವಿಕವಾಗಿಯೇ ಭೇಟಿಯಾಗಿ ಬರ್ತಾರೆ, ಅಲ್ಲೇನು ಕಷ್ಟ ಆಗೋದಿಲ್ಲ. ಇಲ್ಲಿ ಎಡನೀರು ದೇವರ ದರ್ಶನಕ್ಕೆ ಮತ್ತು ಸ್ವಾಮಿಗಳನ್ನು ಭೇಟಿಯಾಗಲಿಕ್ಕೆ ಅಂತಲೇ ಬರಬೇಕು. ಇದು ಬೇರೆ ಏನಿಲ್ಲ, ಇಲ್ಲಿ ಎಡನೀರಿನಲ್ಲಿ ಮಠ ಮಾತ್ರ ಇರೋದು, ಬರೀ ಒಂದು ಸಣ್ಣ ಗ್ರಾಮ. ಹಾಗಾಗಿ ಇಂಥ ರೀತಿಯಲ್ಲಿ ಇದನ್ನು ಬೆಳವಣಿಗೆಗಳನ್ನು ಮಾಡಿಕೊಂಡು ಹೋದಾಗ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಅದನ್ನು ಮಾಡ್ತಾ ಇದ್ದಾರೆ ಸ್ವಾಮಿಗಳು, ನಮಗೆಲ್ಲ ಒಂದು ಸಂತೋಷ ಮತ್ತು ಅಭಿಮಾನ ಕೊಡುವಂಥ ವಿಚಾರ. ಈ ಬಾರಿ ಚಾತುರ್ಮಾಸ್ಯದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದೀರಿ. ಸೊ ಅಧ್ಯಕ್ಷ ಗಾದಿಯಿಂದ ತಮಗೆ ಏನು ಅನ್ನಿಸ್ತದೆ? ಅಧ್ಯಕ್ಷ ಅಂತೇಳಿ ಅವರು ಒಂದು ಪ್ರೀತಿಯಲ್ಲಿ ಒಂದು ನಮಗೆ ಒಂದು ಸ್ಥಾನ ಕೊಟ್ಟದ್ದಷ್ಟೇ ಹೊರತು ವಿಶೇಷವಾಗಿ ನಾವೇನ ನಿಜವಾಗಿ ಹೇಳಬೇಕಾದ್ರೆ ಅಂಥದ್ದೇನು ಮಾಡಿದ್ದಿಲ್ಲ. ಎಲ್ಲದಕ್ಕೂ ಅವರಲ್ಲಿ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಸರಿ, ಮತ್ತು ಅವರು ಏನಾದರೂ ಹೇಳಿದರೆ ನಾವು ಅದನುಸರಿಸಿಕೊಂಡು ಸಹಕಾರ ಕೊಟ್ಟದ್ದಷ್ಟೇ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನಿಲ್ಲ. ಧನ್ಯವಾದಗಳು ಸರ್. ಇದೀಗ ನಮ್ಮ ಜೊತೆಗೆ ಶ್ರೀಮಠದ ಭಕ್ತರು ಮತ್ತು ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಿಂದಲೂ ಶ್ರೀಮಠದ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡಿರತಕ್ಕಂಥ ಪುತ್ತೂರಿನ ಪ್ರತಿಷ್ಠಿತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎಡನೀರು ಮಠದ ಚಾತುರ್ಮಾಸ್ಯ 60 ದಿನಗಳನ್ನು ತುಂಬ ಅತ್ಯುತ್ತಮವಾಗಿ ಯಶಸ್ವಿಗೊಂಡಿದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ತಾವು ಕೂಡ ಅನೇಕ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಏನು ಅನ್ನಿಸ್ತದೆ? ಎಡನೀರು ಮಠದಲ್ಲಿ ನಡೆದಂಥ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಈ ಚಾತುರ್ಮಾಸ 60 ದಿನಗಳ ಕಾಲ ಬಹಳ ಚೆನ್ನಾಗಿ ನಡೆದಿದೆ. ದಿನನಿತ್ಯ ಇಲ್ಲಿ ನಡೆದಂಥ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲದಕ್ಕೆ ಕೂಡ ಇಲ್ಲಿ ಭಕ್ತರ ದೊಡ್ಡ ಸಮೂಹವೇ ಸೇರ್ತಿದ್ದನ್ನು ನಾವು ನೋಡಿದ್ದೇವೆ. ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಯಾಕೆ ಅಂತ ಹೇಳಿದರೆ, ಈ ಮಠದಲ್ಲಿ ಸ್ವಾಮಿಗಳು ಭಕ್ತರಿಗೆ ನೀಡುವಂಥ ಆದರ, ಆತಿಥ್ಯ ಮತ್ತು ಗೌರವ, ಇದರ ಜೊತೆಗೆ ಅವರ ಪ್ರೀತಿ ಎಲ್ಲರಿಗೆ ಅವರು ನೀಡ್ತಾ ಬಂದದ್ರಿಂದ ಇಲ್ಲಿಯ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತ ನನಗನ್ನಿಸ್ತದೆ. ಇದರ ಜೊತೆಗೆ ತಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿದಂಥದ್ದು, ಈಗ 4 ವರ್ಷಗಳ ಸ್ವಾಮೀಜಿಯವರ ಚಾತುರ್ಮಾಸ್ಯ ಅವಧಿಗಳು, ಇಲ್ಲಿ ಬರ್ತಾ ಇರುವಂಥ ಜನ, ಇಲ್ಲಿನ ವ್ಯವಸ್ಥೆ, ಇದನ್ನು ನೋಡುವಾಗ ತಾವು ಹಿಂದಿನಿಂದಲೂ ನೋಡಿಕೊಂಡು ಬಂದಂಥವ್ರು, ಆ ಮಠದ ಬೆಳವಣಿಗೆ, ಮಠದ ಅಭಿವೃದ್ಧಿ ದೃಷ್ಟಿಯಿಂದ ಏನು ಅನ್ನಿಸ್ತಾರೆ? ನಾವು ಮೊದಲಿಂದ ಇಲ್ಲಿ ಬರ್ತಿದ್ದವರು ಈಗ ಹೊಸ ಸ್ವಾಮೀಜಿಯವರು ಬಂದ ಮೇಲೆ ಬಹಳ ವೇಗದಲ್ಲಿ ಅಭಿವೃದ್ಧಿಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲ ರೀತಿಯ ಒಂದು ಅಚ್ಚುಕಟ್ಟುತನ ಇಲ್ಲಿ ಮಠದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಬರುವಂಥ ಭಕ್ತರು ಕೂಡ ತುಂಬ ಬೇರೆ ಬೇರೆ ಕಡೆಗಳಿಂದ ಹೊಸ ಭಕ್ತರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಈ ಮಠ ಅಭಿವೃದ್ಧಿಯ ಹಾದಿಯಲ್ಲಿ ಇದೆ ಅಂತ ಹೇಳೋದಕ್ಕೆ ನಮಗೆ ದ್ಯೋತಕವಾಗಿ ಕಾಣ್ತಾ ಇದೆ. ಧನ್ಯವಾದಗಳು.
ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಚತುರ್ಥ ಚಾತುರ್ಮಾಸ್ಯ 60 ದಿನಗಳ ಕಾಲ ನಡೆದು ಅತ್ಯಂತ ವೈಭವಪೇತವಾಗಿ ಸಂಪನ್ನಗೊಳ್ಳುತ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ತುಂಬ ಜನ ಇದ್ದಾರೆ. ಅದರಲ್ಲೂ ಕೂಡ ಮಠೀಯ ಬಂಧುಗಳು ಇಲ್ಲಿ ಸೇವೆಯಾಗಿ ಕೆಲಸ ಮಾಡಿದಂಥವರು ಅನೇಕರಿದ್ದಾರೆ. ಅದರಲ್ಲಿ ಒಂದಷ್ಟು ಮಂದಿ ನಮ್ಮ ಜೊತೆಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜೊತೆಗೆ ಇದೀಗ ಯಕ್ಷಗಾನ ರಂಗದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಪನೆಯಲ್ಲರು ಇದ್ದಾರೆ. ಅವರು ಶ್ರೀಮಠದಲ್ಲಿ ಎಲ್ಲ ದಿವಸಗಳಲ್ಲೂ ಕೂಡ ಚಾತುರ್ಮಾಸ್ಯ ಅಂತಲ್ಲ, ಪೂಜ್ಯ ಸ್ವಾಮೀಜಿಯವರ ಅನೇಕ ಯಾತ್ರೆಗಳಲ್ಲೂ ಕೂಡ ಸ್ವಾಮೀಜಿಯವ್ರ ಜೊತೆಗಿದ್ದಂಥವರು ಅವರಿದ್ದಾರೆ. ಇವತ್ತು ನೀವು ಇಲ್ಲಿ 60 ದಿನಗಳ ಚಾತುರ್ಮಾಸ್ಯ ಸಂಪನ್ನಗೊಳ್ಳುತ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನಾವು ಧನ್ಯತೆಯನ್ನು ಅನುಭವಿಸುತ್ತಾ ಇದ್ದೇವೆ. ಸ್ವಾಮೀಜಿಯವರ ಉದ್ದೇಶ ಏನೆಂದರೆ ಎಡನೀರು ಮಠಕ್ಕೆ ಆಗಮಿಸಿದವರಿಗೆ ಆಹಾರ ಪಾನೀಯಗಳಲ್ಲಿ ಕೊರತೆ ಆಗಕೂಡದು, ದೇವರ ಪ್ರಸಾದವು ಕೊರತೆ ಆಗಕೂಡದು. ಇದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡು ಅವರ ಮನಸ್ಸು ಸಂಪ್ರೀತಿ ಆಗುವಂತೆ ನಮಗೂ ಒಂದು ಕೃತಕೃತ್ಯತೆ ಬರುವ ಹಾಗೆ ನಮ್ಮಿಂದ ಆದಷ್ಟು ನಾವು ಇಲ್ಲಿ ದುಡಿಯುವುದಕ್ಕೆ ಯತ್ನಿಸಿದ್ದೇವೆ. ಮತ್ತು ನಮ್ಮ ಜೀವನದ ಜಂಜಾಟ ಇದ್ದುದರಿಂದ ಎಲ್ಲ ದಿವಸವೂ ಇಲ್ಲಿ ಇರುವುದಕ್ಕಾಗಲಿಲ್ಲ. ಆದರೆ ಎಲ್ಲಿಯಾದರೂ ಸ್ವಲ್ಪ ಬಿಡುವು ಮಾಡಿಕೊಂಡಾದರೂ ನಾವಿಲ್ಲಿ ಬಂದು ನಮ್ಮ ಮನಸ್ಸಿಗೂ ಆನಂದವಾಗುವ ಒಂದು ವಾತಾವರಣದಲ್ಲಿ ನಾವಿದ್ದು ಒಂದು ಸಂತೋಷದ ಕ್ಷಣಗಳನ್ನು ಕಳೆಯುತ್ತಾ ಇದ್ದೇವೆ. ನಮಗದು ಆಧ್ಯಾತ್ಮಿಕವಾಗಿ ಆದಿಭೌತಿಕವಾಗಿ ನಮಗೆ ಆನಂದವನ್ನು ಕೊಟ್ಟಿದೆ ಅಂತ ನಾವು ಧನ್ಯತೆಯನ್ನು ಅನುಭವಿಸುತ್ತೇವೆ. ಇದರ ಜೊತೆಗೆ ಇಲ್ಲಿ ನಡೀತಾಗಿದ್ದಂಥ 60 ದಿನಗಳ ಕಾಲ ನಡೆದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ತಾವು ಸ್ವತಃ ಯಕ್ಷಗಾನ ಕಲಾವಿದರು ಇಲ್ಲಿ ಪರ್ಫಾರ್ಮೆನ್ಸನ್ನು ಕೂಡ ಮಾಡಿದ್ದೀರಿ. ಸೊ ಇದರ ಕುರಿತಂತ ಹೇಳೋದಾದರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳುವುದಿದ್ದರೆ, ನಾನು ಬೇರೆ ಕಡೆಯಲ್ಲಿ ಮಾಡದ ವೇಷಗಳನ್ನು ಕೂಡ ಅಥವಾ ಹೇಳದ ಅರ್ಥಗಳನ್ನು ಕೂಡ ಎಡನೀರು ಪೂಜ್ಯ ಬ್ರಹ್ಮೈಕ ಸ್ವಾಮೀಜಿಯವರು, ಈಗಿನ ಸಚ್ಚಿದಾನಂದ ಭಾರತಿಯವರು ನನ್ನ ಹತ್ರ ಮಾಡಿಸಿದ್ದಾರೆ, ನನ್ನ ಹತ್ರ ಹೇಳಿಸಿದ್ದಾರೆ. ನಾನು ಆರಂಭದಲ್ಲಿ ಹಿಂಜರಿದದ್ದುಂಟು, ಅಯ್ಯೋ ಅದು ನನ್ನಿಂದ ಆಗಲಿಕ್ಕಿಲ್ಲ, ಅದು ನನ್ನಿಂದ ಆಗಲಿಲ್ಲ, ನೀನು ಮಾಡ್ತೀವಿ ಮಹಾರಾಯ ಮಾಡುವಂಥ ಪ್ರೇರೇಪಿಸಿ ಮಾಡಿಸಿ ಕೆಲವು ಅಂಶದ ಮಟ್ಟಿಗೆ ನಾನು ಅದರಲ್ಲಿ ಯಶಸ್ಸನ್ನು ಪಡೆದಿದ್ದೇನೆ. ಹಾಗಾಗಿ ಜೀವನದಲ್ಲಿ ಒಂದು ಕಲಾ ಅಭಿವ್ಯಕ್ತಿಗೆ ನನಗೊಂದು ಹೊಸ ಧೈರ್ಯವನ್ನು ಕೊಟ್ಟ ಕ್ಷೇತ್ರ ಇದು. ಆ ಮಟ್ಟಿಗೆ ನಾನು ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಜೊತೆಗೆ ಸತೀಶ್ ಅಣ್ಣ, ನಾವು ಯಾಕೆಂತ ಹೇಳಿದ್ರೆ ಮಠದಲ್ಲಿ ನಮಗೆ ಇದೆಲ್ಲ ಪರಿಚಿತವಾಗುವಂಥ ಮುಖಗಳು ನಮಗೆ, ಅಂದರೆ ನಾವು ಮಠಕ್ಕೆ ಬಂದವರಿಗೆ, ಮಠದ ಜೊತೆಗೆ ಸಂಪರ್ಕ ಇರುವವರಿಗೆ ಇವರೆಲ್ಲ ಚಿರಪರಿಚಿತರು ಅಂತ ಹೇಳ್ಬೋದು. ಸತೀಶ್ ಅಣ್ಣ, ಒಟ್ಟು ಈ ಚಾತುರ್ಮಾಸ್ಯದ ಬಗ್ಗೆ ಹೇಳೋದಾದರೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಚಾತುರ್ಮಾಸದ ಅವಧಿಯಲ್ಲಿ ನಾವು ಎಷ್ಟು ದುಡಿದ್ರೂ ನಮಗೆ ದಣಿವಾಗುವುದೇ ಇಲ್ಲ. ತುಂಬ ಭಾವುಕನಾಗಿದ್ದೇನೆ. ಯಾಕಂದರೆ ಶ್ರೀಗಳು ಪೂರ್ವಾಶ್ರಮದಿಂದಲೇ ನಾವು ಅವರೊಟ್ಟಿಗೆ ಇದ್ದವರು. ಆದ್ದರಿಂದ ಯಾವಾಗಲೂ ಈ ಮಠದಲ್ಲಿ ಯಾವುದೇ ಕೆಲಸ ಇರಲಿ ಎಲ್ಲದಕ್ಕೂ ಸನ್ನದ್ಧರಾಗಿ 24 ಗಂಟೆ ದುಡಿದ್ರೂ ನಮಗೆ ದಣಿವಾಗುವುದೇ ಇಲ್ಲ. ಇವತ್ತು ಬೆಳಗಿನಿಂದ ದುಡಿತಾ ಇದ್ದೇವೆ, ಇನ್ನೂ ಕೂಡ ದಣಿವಾಗುವುದಿಲ್ಲ ನಮಗೆ. ಈಗ ಮಠದ ಚಾತುರ್ಮಾಸ್ಯ ಈ ಸಂದರ್ಭದಲ್ಲಿ ತಾವು ಸಮಯವನ್ನು ಕೊಡೋದು ತಮ್ಮ ಇದರ ಜೊತೆಗೆ ಮಿಸ್ ಮಾಡ್ತೀರಾ? ಇನ್ನು ಚಾತುರ್ಮಾಸ್ಯ ಮುಗ್ದ ನಂತರ ಈ ದಿನಗಳನ್ನು ಮಿಸ್ ಮಾಡ್ತೀರಾ? ಖಂಡಿತ. ನಾಳೆ ಇವತ್ತಿಗೆ ನಾವು ಏನು ಮಾಡೋದು ಅಂತಂದರೆ ಗುರುಗಳೊಟ್ಟಿಗೆ ಇರಲಿಕ್ಕಿಂತ ಇಷ್ಟು ಜನರ ಪರಿಚಯ ಆಗೋದು, ಹೊಸ ಹೊಸ ಜನರು ಬರೋದು, ಮಠಕ್ಕೆ ಭಕ್ತಾದಿಗಳು ಬರೋದು, ಅವರನ್ನು ನಾವು ಆದ್ಯತೆಯಿಂದ ನೋಡಿಕೊಳ್ಳೋದು, ಇದೆಲ್ಲ ನಮಗೆ ನಾಳೆಯಿಂದ ನಾವು ನಮ್ಮ ಕೆಲಸದಲ್ಲೇ ತೊಡಗಿಕೊಳ್ತೇವೆ. ಆದರೂ ನಾವು ಗುರುಗಳೊಟ್ಟಿಗೆ ನಾವು ಸದಾ ಇರ್ತೇವೆ. ಎಸ್, ಅದರ ಜೊತೆಗೆ ನಮಗೆ ಸೂರ್ಯ ಮಾಸ್ಟ್ರು ಅಂತ ಹೇಳಿದರೆ ಅವ್ರು ನಗಡಿಕೊಂಡಿರೋದು. ನಮಗೆ 2 ಜನ ಮಾಸ್ಟ್ರು, 3 ಹಿರಿಯರು ನಮಗೆ ಕಲ್ಲುರಾಯ ಮಾಸ್ಟ್ರು, ಅದಾದ ನಂತರ ನಮಗೆ ಸೂರ್ಯ ಮಾಸ್ಟ್ರು ಮತ್ತು ವೆಂಕಟರಣ್ಣ, ಇಬ್ಬರು ನಮಗೆ ಅದು 3 ಜನ ಏನಂತ ಒಂದು ಕೋಆರ್ಡಿನೇಷನಲ್ಲಿ ಸಿಗುವಂಥವ್ರು. ಎಸ್, ಸೂರ್ಯ ಮಾಸ್ಟ್ರೆ, ಚಾತುರ್ಮಾಸ್ಯದ ಈ ಅವಧಿಯಲ್ಲಿ ತಾವು ಕಂಡಂಥ ಅನುಭವ ಏನು ಎಡನೀರು ಮಠದಲ್ಲಿ? ನಾನು ಕಂಡಂಥ ಅನುಭವ ಹೇಳಿದರೆ, ನಾನು ಸಾಧಾರಣ ಒಂದು 45 ವರ್ಷಗಳ ಹಿಂದೆ ನಮ್ಮ ಪೂರ್ವಾಶ್ರಮದ ಸ್ವಾಮೀಜಿ ಇರುವಾಗಲೇ ಸ್ವಾಮೀಜಿಯಾಗಿ ಅತ್ಯಂತ ಆತ್ಮೀಯರಾಗಿದ್ದೆವು. ಅದಾದ ಮೇಲೆ ಸ್ವಾಮೀಜಿ ಆದ ಮೇಲೆ ಅವರ ಚಾತುರ್ಮಾಸ ಅಂದರೆ ನಮಗೆ ಅದೊಂದು ಹಬ್ಬ, ಊರಿಗೆ ಹಬ್ಬ. ನಮ್ಮಂಥವರಿಗೆ ಅಂತ ನನಗೀಗ ರಿಟೈರ್ ಆಯಿತು, ನಿವೃತ್ತಿಯಾಗಿದ್ದೇನೆ. ಆದರೂ ಸಹ ಈ ಚಾತುರ್ಮಾಸ ಸಮಯ ಯಾವಾಗ ಬರ್ತದೆ ಅಂತ ನಾವು ಕಾಯುವುದು. ಮತ್ತು ಮಠದ ಎಲ್ಲ ಕಳೆಗಳಲ್ಲಿ ನಾವು ಸಕ್ರಿಯವಾಗಿ ಇರ್ತೇವೆ. ಇಲ್ಲಿ ಸ್ವಾಮೀಜಿ ನಡೆಸುವ ಉತ್ಸವಗಳಾಗಲಿ, ಇಲ್ಲಿ ನಡೆಸುವಂಥ ಮಠದಲ್ಲಿ ಯಾವ ಕಾರ್ಯಗಳಲ್ಲಾದರೂ ನಾವು ಅದೇ ರೀತಿಯಲ್ಲಿ ನಮಗೆ ದಣಿವಿಲ್ಲ. ಅದೊಂದು ನಮ್ಮ ಸೇವೆ, ನಾವು ಹುಟ್ಟಿ ಬೆಳೆದಂಥ ಊರಿದು. ಇಲ್ಲಿನ ಸೇವೆ ಮಾಡೋದಂತರ ನನಗೆ ಅದು ಎಷ್ಟೋ ಒಂದು ಒಳ್ಳೆ ಕಾರ್ಯ ಅಂತ ನಾನು ಮನಸ್ಸಿನಲ್ಲಿ ತಿಳ್ಕೊಂಡಿದ್ದೇನೆ.
ಎಸ್, ಇದರ ಜೊತೆಗೆ ರಘುವಣ್ಣ ಯಾಕೆಂತ ಕೇಳಿದರೆ ಮಠದಲ್ಲಿ ಒಂದು ಸ್ವಲ್ಪ ಸಲುಗೆಯಿಂದ ಮಾತನಾಡೋದು ಅಥವಾ ಯಾರೋ ಒಂದು ಸ್ವಲ್ಪ ಕೀಟಲೆಯಿಂದ ಮಾತಾಡ್ಬೋದು ಅಂತಂದರೆ ಅದು ರಘುವಣ್ಣನ ಹತ್ರ ಅಂತ ಸರ್ವೇ ಸಾಮಾನ್ಯವಾಗಿ ಇಲ್ಲಿನ ಎಲ್ಲ ಬರುವಂಥ ಯುವ ಕಲಾವಿದರು ಮತ್ತು ಒಂದಷ್ಟು ಮಂದಿಗೆ ಒಂದು ಆತ್ಮೀಯವಾಗಿ ಒಂದು ಅಣ್ಣನ ರೀತಿಯಲ್ಲಿರುವಂಥವರು, ಅದರಲ್ಲೂ ವಿಶೇಷವಾಗಿ ತುಂಬ ಜನ ಕಲಾವಿದರು ಬೆಂಗಳೂರಿನಿಂದ, ಚೆನ್ನೈನಿಂದ, ಈ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರೆಲ್ಲ ಬರ್ತಾರೆ. ಅವರೆಲ್ಲ ರಘುವಣ್ಣ ಅಂತಲೇ ಕರೆಯುವುದು. ಅಂದರೆ ಅಷ್ಟು ಆತ್ಮೀಯವಾಗಿ ಅವರ ಜೊತೆಗೆ ಕೇಶವಾನಂದ ಭಾರತಿ ಸ್ವಾಮೀಜಿಯವರಿದ್ದ ಕಾಲದಿಂದಲೇ ರಘುವಣ್ಣ ಈ ಎಲ್ಲ ವಿಷಯಗಳನ್ನು ಒಂದಷ್ಟು ಗಮನಿಸಿಕೊಂಡು, ಅವರಿಗೆ ಯಾರೋ ಒಬ್ಬ ಕಲಾವಿದನಿಗೆ ಯಾವುದೋ ಒಂದು ಸ್ವೀಟ್ ಇಷ್ಟ, ಆಗ ಅವನಿಗೆ ಅದನ್ನು ಕಟ್ಟಿ ಕೊಡೋದು, ಅವನಿಗೆ ಮಾಡಿಸಿ, ಈ ಥರದ ಕೆಲಸಗಳಲ್ಲೂ ಕೂಡ ರಘುವಣ್ಣ ತೊಡಗಿಸಿಕೊಂಡಂಥವ್ರು. ರಘುವಣ್ಣ ಏನು ಹೇಳ್ತೀನಿ ಚಾತುರ್ಮಾಸ್ಯದ ಬಗ್ಗೆ? ಚಾತುರ್ಮಾಸ್ಯದ ಬಗ್ಗೆ ಎಲ್ಲರೂ ಹೇಳಿದ ಹಾಗೆ ನಮಗೆ ಅದೊಂದು ಹಬ್ಬವೇ. ಅದು ಮುಗಿಯುವಾಗ ನಮಗೆ ತುಂಬ ಬೇಸರ ಆಗ್ತದೆ, ಮತ್ತು ಏನು ಇಲ್ಲಲ್ವ, ತುಂಬ ಬೋರಾಗಿ ಕಾಣಿಸ್ತದೆ. ಮತ್ತು ಸ್ವಲ್ಪ ಸಮಯ ಆಗುವ ಸ್ವಾಮೀಜಿ ಪ್ರೋಗ್ರಾಮ್ ಅದು ಇದಂತೆಲ್ಲ ಆಗುವಾಗ ಟೈಮ್ ಪಾಸ್ ಆಗ್ತದೆ ನಿಜವಾಗಿ. ಆದರೆ ಎಲ್ಲ ಈ ಕಾರ್ಯಕ್ರಮಗಳೆಲ್ಲ ನೋಡೋದಂದರೆ ನಮ್ಮದು ನಿಜವಾಗಿ ಒಂದು ಭಾಗ್ಯವೇ. ಎಷ್ಟೋ ಜನ ಕಲಾವಿದರು ಬಂದು ಇಲ್ಲೆಲ್ಲ ಇದು ಕಾರ್ಯಕ್ರಮ ಮಾಡುವಾಗ ನಮಗೆ ಬೇರೆ ಎಲ್ಲಿ ಸಿಗೋದಿಲ್ಲ. ನಮ್ಮದದು ಯೋಗ ನಿಜವಾಗಿ ಕಾರ್ಯಕ್ರಮ ಇದು ಮಾಡೋದು. ಮತ್ತು ಎಲ್ಲ ಅತಿಥಿ ಸತ್ಕಾರ ಮಾಡೋದು, ನಮಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡೋದೇ ನಮ್ಮ ಒಂದು ದೊಡ್ಡ ಭಾಗ್ಯ ನಿಜವಾಗಿ. ಅವರಿಗೆ ಬಂದವರಿಗೆ ಅವರ ಆ ಅತಿಥಿ ಸತ್ಕಾರ ಅವರ ಪ್ರೀತಿಯಿಂದ ಹೋಗ್ತಾರಲ್ಲ, ಅದು ನಮಗೆ ಮುಖ್ಯ. ಎಲ್ಲರೂ ಪ್ರೀತಿಯಿಂದ ಹೋಗ್ತಾರೆ, ಅದು ನಮ್ಮ ಖುಷಿ ಕೊಡ್ತದೆ ಅದೇ. ಎಸ್, ಯಾಕೆಂತ ಕೇಳಿದರೆ ರಘುವಣ್ಣ ಎಲ್ಲ ನನಗೆ ಗೊತ್ತಿದ್ದಾಗಿ ಇದು ಮೊದಲ ಬಾರಿಗೆ ಮೈಕದ ಮುಂದೆ ಮಾತಾಡೋದು ಅಂತ ನಾನು ಅಂದುಕೊಳ್ತೇನೆ. ಬೇಡ ಅಂತಲೇ ಹೇಳ್ತಾ ಇರ್ತಾರೆ. ಎಸ್ ರಘುವಣ್ಣ, ಇನ್ನೊಂದು ನಾನು ಕೇಳೋದು, ಈಗ ನೀವು ಇಷ್ಟು ಎಲ್ಲರ ಜೊತೆಗೆ ಒಂದು ಆತ್ಮೀಯವಾಗಿರ್ತೀರಿ, ಎಲ್ಲರ ನೀವು ಅದು ಒಬ್ಬೊಬ್ಬರ, ಈಗ ತುಂಬ ಜನ ಬರ್ತಾರೆ ಮಠಕ್ಕೆ, ಬಟ್ ಅವರಿಗೆ ಯಾವ ವಿಷಯ ಇಷ್ಟ, ಅವರು ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಅದನ್ನು ತಿಳಿದುಕೊಂಡು ಅವರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ತಾವು ಮಾಡ್ತೀರಿ. ಇದನ್ನೆಲ್ಲ ಹೇಗೆ ಜೋಡಿಸಿಕೊಳ್ತೀವಿ? ಅದು ಅವರ ಹತ್ರ ಅವರ ಅಭಿರುಚಿಯನ್ನು ನೋಡಿಕೊಳ್ತೀವಿ ಫಸ್ಟಿಗೆ. ಆಗ ಅವರಿಗೆ ಏನು ಇಷ್ಟ ಅದನ್ನು ಇದು ಮಾಡಿಕೊಂಡು ಅವರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡು ಅವರಿಗೆ ಇದು ಮಾಡೋದು, ಖುಷಿ ಪಡಿಸೋದು. ಅವರು ಖುಷಿ ಪಟ್ಟರೆ ನಮಗೆ ಖುಷಿ, ಬಂದವರಿಗೆ ಖುಷಿ ಆಗಬೇಕು, ಅದು ನಮ್ಮ ದೊಡ್ಡ ಖುಷಿ ಅಷ್ಟೇ. ಎಸ್ ರಘುವಣ್ಣ, ಅದೇ ರೀತಿ ಮಹೇಶಣ್ಣ ನಮ್ಮೊಟ್ಟಿಗಿದ್ದಾರೆ. ಇಲ್ಲಿ ಎಲ್ಲ ಕಾರ್ಯಗಳಾದಾಗ ಇಲ್ಲಿ ಬಳಸುವುದರಿಂದ ಹಿಡಿದು ಎಲ್ಲದಲ್ಲೂ ಮಹೇಶಣ್ಣ ತೊಡಗಿಸಿಕೊಳ್ಳುವಂಥವ್ರು. ಎಸ್ ಮಹೇಶಣ್ಣ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಈ 2 ತಿಂಗಳ ಕಾರ್ಯಕ್ರಮ ತುಂಬ ಯುವ ಕಲಾವಿದರಿಗೆ ಒಂದಷ್ಟು ವೇದಿಕೆ, ಅರಂಗೇಟಮ್ಮಿಗೆ ಒಂದೊಳ್ಳೆ ಕಾರ್ಯಕ್ರಮ ಕೊಟ್ಟಂಥ ವೇದಿಕೆ, ಮಕ್ಕಳಿಗೆ ಆದರೂ ಕೂಡ ಹಾಗೆ. ಈ ವೇದಿಕೆ ಅಂದರೆ ಕೇರಳದ ಗುರುವಾಯೂರಿನಲ್ಲಿ ಯಾವ ರೀತಿ ಕಾರ್ಯಕ್ರಮ ಕೊಡಲಿಕ್ಕೆ ಇಷ್ಟಪಡ್ತಾರೋ ಅದೇ ರೀತಿ ಕಾಸರಗೋಡಿನ ಒಂದು ಗುರುವಾಯೂರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಇಲ್ಲಿ ಎಂಟ್ರಿ ಆದಂತಹ ಕಲಾವಿದರು ಮುಂದೆ ಅದೆಷ್ಟೋ ಎತ್ತರಕ್ಕೆ ತಲುಪಿದಂತಹ ಸನ್ನಿವೇಶಗಳಿದೆ. ಆ ರೀತಿಯಲ್ಲಿ ಇಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯವಾಗಿ 60 ದಿವಸಗಳು ಅದೆಷ್ಟೋ ಕಲಾವಿದರು ವೇದಿಕೆಯಲ್ಲಿ ತಮ್ಮ ಪರ್ಫಾರ್ಮೆನ್ಸನ್ನು ನೀಡಿರ್ತಾರೆ. ಎಸ್, ಧನ್ಯವಾದಗಳು ಮಹೇಶಣ್ಣ. ಎಸ್ ಸೂರ್ಯಣ್ಣ ಹೇಳಿ. ನನಗೆ ಒಂದು ವಿಷಯ ಹೇಳಲಿಕ್ಕೆ ಉಂಟು. ಅತ್ಯುತ್ತಮ ಕಾರ್ಯಕ್ರಮ ನಡೀತಾ ಉಂಟು. ಪ್ರತಿ ವರ್ಷದ ಚಾತುರ್ಮಾಸಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ನಡೀತುಂಟು. ಅದು ಎಲ್ಲ ಸೇವಾ ರೂಪದಲ್ಲಿ ಇಲ್ಲಿ ಬರ್ತಾ ಉಂಟು. ನಮ್ಮಲ್ಲೇ ಅಥವಾ ಡೈರೆಕ್ಟ್ ಸ್ವಾಮೀಜಿಯಲ್ಲೇ ಹೇಳಿ ಮತ್ತು ಇಲ್ಲಿನ ವಿವಿಧ ಕಮಿಟಿ ಅದು ಇನ್ಫ್ಲುಯೆನ್ಸ್ ಮಾಡಿ ಇಲ್ಲಿ ಕಾರ್ಯಕ್ರಮ ಇಡೋದು. ಅಂತಹ ಕಲಾವಿದರು ಹೆಚ್ಚಿನವರು ಇಲ್ಲಿ ಬರ್ತಾರೆ. ಇನ್ನು ಕೆಲವು ಕಲಾವಿದರು ಏನು ಮಾಡ್ತಾರೆ ಅಂದರೆ, ಒಮ್ಮೆ ತಮ್ಮ ಕಾರ್ಯಕ್ರಮವನ್ನು ಮಾಡಿದರೆ ಅವರು ನೆಕ್ಸ್ಟ್ ಬರೋದು ಇಂದಿನ ಚಾತುರ್ಮಾಸಕ್ಕೆ. ಅದಾಗಬಾರ್ದು. ಯಾಕೆಂದರೆ ಮಠದ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಬರ್ತಾ ಇರಬೇಕು, ಮಠಕ್ಕೆ ಸಂಪರ್ಕದಲ್ಲಿರಬೇಕು. ಕೇವಲ ಒಂದು ತಮ್ಮ ಕಾರ್ಯಕ್ರಮಕ್ಕೆ ಮಾತ್ರ ಬರುವುದು ಅಂತ ಹೇಳಿದರೆ ಅದಷ್ಟು ಒಳ್ಳೆಯದಾಗುವುದಿಲ್ಲ. ಯಾಕೆಂದರೆ ಎಲ್ಲ ಕಾರ್ಯಕ್ರಮ, ಮಠದ ಯಾವ ಸ್ವಾಮೀಜಿ ನಡೆಸುವ ಕಾರ್ಯಕ್ರಮ ಅವರು ಪುರುಸೊತ್ತು ಮಾಡಿಕೊಂಡು ಇಲ್ಲಿ ಬಂದು ಸೇವೆ ಮಾಡಿ ಹೋಗುವಂಥದ್ದು ಇದು ಎಲ್ಲ ಕಲಾವಿದರು ಮಾಡಬೇಕು ಅಂತ ನನ್ನ ಒಂದು ವಿಜ್ಞಾಪನೆ. ಧನ್ಯವಾದಗಳು. ಇದಿಷ್ಟು ಮಠೀಯ ಬಂಧುಗಳ ಮಾತುಗಳು. ಯಾಕೆಂತ ಕೇಳಿದರೆ ಎಡನೀರು ಮಠದ ಪ್ರತಿ ಕಾರ್ಯಕ್ರಮಗಳು ಕೂಡ ಅದು ಯಶಸ್ವಿ ಆಗ್ತಾ ಇದ್ದರೆ ಇಂಥ ಮಠೀಯ ಬಂಧುಗಳು ಇಲ್ಲಿ ಸೇವಾ ರೂಪದಲ್ಲಿ ಕೆಲಸ ಮಾಡುವಂಥದ್ದು ಶ್ರೀಮಠದ ಕಾರ್ಯಕ್ರಮದ ಹಿಂದಿನ ಯಶಸ್ಸು ಅಂತಲೇ ಹೇಳ್ಬೋದು. ನಾವೀಗ ಎಡನೀರು ಮಠದ ಪಾಕಶಾಲೆಯಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯಗಳು ಕೂಡ ಖಾದ್ಯಗಳು ಸಿದ್ಧವಾಗ್ತಾ ಇದೆ. ಯಾವ ರೀತಿಯಾಗಿ ಭಕ್ತಾದಿಗಳ ಪ್ರತಿನಿತ್ಯ ಕೂಡ ಸಾವಿರಾರು ಮಂದಿ ಭಕ್ತಾದಿಗಳು ಇಲ್ಲಿ ಬರುವಂಥದ್ದು. ವಿಶೇಷವಾಗಿ ಎಡನೀರು ಮಠ ಆತಿಥ್ಯಕ್ಕೆ ಹೆಸರನ್ನು ಮಾಡಿರತಕ್ಕಂಥ ಮಠ. ಇಲ್ಲಿನ ಪಾಕಶಾಲೆ ವಿಶೇಷವಾಗಿ ಒಂದು ಸ್ಥಾನವನ್ನು ಪಡೆದುಕೊಳ್ತದೆ. ಯಾಕೆ ಅಂತ ಕೇಳಿದರೆ ಎಡನೀರು ಮಠದ ಪಾಕಶಾಲೆಯಲ್ಲಿ ಏನೇನು ಖಾದ್ಯಗಳು ಸಿದ್ಧ ಆಗ್ತವೆ, ಯಾವ ರೀತಿಯಾದಂಥ ವ್ಯವಸ್ಥೆಗಳು
ಇಲ್ಲಿದೆ ಅನ್ನೋದನ್ನು ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಾವೀಗ ಕಾಣ್ತಾ ಇದ್ದೇವೆ ಯಾವ ರೀತಿಯಾಗಿ ಇಲ್ಲಿ ಸಿದ್ಧಪಡಿಸಿ ಇನ್ನೇನು ಭಕ್ತಾದಿಗಳಿಗೆ ಕೊಡಲಿಕ್ಕೆ ಸಿದ್ಧಪಡಿಸಿಟ್ಟಿರ್ತಕ್ಕಂಥ ಮಧ್ಯಾಹ್ನದ ಏನು ಭೋಜನದ ವ್ಯವಸ್ಥೆಗೆ ಏನೇನಿದೆ ಅದನ್ನೆಲ್ಲವನ್ನು ಕೂಡ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ಯಾವ ರೀತಿಯಾದ ವ್ಯವಸ್ಥೆಗಳು ಇಲ್ಲಿ ಸಿದ್ಧ ಆಗ್ತಾ ಇದೆ, ಯಾವ ರೀತಿಯಾಗಿ ಇಲ್ಲಿ ಜೋಡಿಸ್ತಕ್ಕಂಥ ಕೆಲಸಗಳು, ಎಷ್ಟು ಬಗೆಯ ಖಾದ್ಯಗಳು ಯೂಶ್ವಲಿ ರೆಗ್ಯುಲರ್ ಡೇಸಲ್ಲಿ ಇರ್ತದೆ, ಚಾತುರ್ಮಾಸ ಸಂದರ್ಭದಲ್ಲಿ ಏನು ವಿಶೇಷವನ್ನು ನೀವು ಕಾಣ್ತಾ ಇದ್ದೀರಿ? ಗುರುಭ್ಯೋ ನಮಃ. ಚಾತುರ್ಮಾಸ ಟೈಮಿನಲ್ಲಿ ದಿವಸವು 2 ಬಗೆಯ ಸಿಹಿ ತಿಂಡಿಗಳು, 2 ಬಗೆಯ ಪಾಯಸ ಅಥವಾ 1 ಬಗೆಯ ಪಾಯಸ ಮಾಮೂಲಿಯಾಗಿರ್ತದೆ. ಬಂದಂಥ ಎಲ್ಲ ಅತಿಥಿಗಳಿಗೆ ಎಲ್ಲ ರೀತಿಯ ಸತ್ಕಾರಗಳನ್ನು ಮಾಡಿ ಕಳಿಸುವ ವ್ಯವಸ್ಥೆ ಶ್ರೀಮಠದಿಂದ ನಡೀತಾ ಇರ್ತದೆ. ಅದಕ್ಕೆ ಬೇಕಾದಂಥ ನಮ್ಮ ಜೊತೆಗಿರೋರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಇವತ್ತು ಸಹ ಹಾಗೆ ಅದಕ್ಕೆ ಬೇಕಾದ ನಮ್ಮ ಜೊತೆಗಿರೋರು ಎಲ್ಲರೂ ನಾವು ಬಂದಂಥ ಅತಿಥಿಗಳಿಗೆ ಸತ್ಕಾರ ಮಾಡಲಿಕ್ಕೆ ಬೇಕಾಗಿ ರೆಡಿ ಮಾಡಿ ಇಟ್ಟಿದ್ದೇವೆ ಇವತ್ತಿನಲ್ಲಿ. ವೀಕ್ಷಕರೇ, ನಾವಿವಾಗ ಎಡನೀರು ಮಠದ ಪಾಕಶಾಲೆಯಲ್ಲಿದ್ದೇವೆ. ಚಾತುರ್ಮಾಸ್ಯದ 60 ದಿನಗಳ ಕಾಲ ನಮಗೆ ಎಡನೀರು ಮಠ ಅಂತ ಹೇಳಿದರೆ ಅದು ಆತಿಥ್ಯಕ್ಕೆ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ವಿಶೇಷವಾದಂಥ ಖಾದ್ಯಗಳು, ವಿಶೇಷವಾದಂಥ ಸ್ವೀಟ್ಗಳು, ವಿಶೇಷವಾಗಿ ಯಾಕೆಂತ ಕೇಳಿದರೆ ಪೂಜ್ಯ ಕೇಶವಾನಂದ ಭಾರತಿಗಳ ಕಾಲದಿಂದಲೂ ಕೂಡ ಎಡನೀರು ಮಠದ ಸ್ವೀಟ್ಗಳಿಗೆ ಅದು ತುಂಬ ಪ್ರಸಿದ್ಧಿ ಪಡ್ಕೊಂಡಿರುವಂಥದ್ದು. ಯಾಕೆಂತ ಕೇಳಿದರೆ ಯಾವುದೇ ಕಲಾವಿದ ಆಗಲಿ, ಯಾವುದೇ ಭಕ್ತಾದಿ ಆಗಲಿ ಎಡನೀರು ಮಠಕ್ಕೆ ಬಂದರೆ ಇಲ್ಲಿನ ಸ್ವೀಟ್ಗಳನ್ನು ಮತ್ತೆ ಕೇಳಿ ತೆಗೆದುಕೊಳ್ಳುವಂಥದ್ದು. ಸೊ ಈ ಥರದ ಒಂದು ರೀತಿಯಾದಂಥ ಒಂದು ಮನೆಯ ವಾತಾವರಣ ಇಲ್ಲಿರುವಂಥದ್ದು. ಇಲ್ಲಿ ಪಾಕಶಾಲೆಯಲ್ಲಿ ವಿವಿಧ ಬಗೆಯ ಖಾದ್ಯಗಳು ಕೂಡ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳನ್ನು ಏನು ಉದರಾಗ್ನಿಯನ್ನು ತಣಿಸಿರುವಂಥದ್ದು ಅದು ಈ ಪಾಕಶಾಲೆಯಲ್ಲಿ. ಇದರ ಕುರಿತಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಷ್ಣುಮೂರ್ತಿ ಕಕ್ಕಿಲಾಯರಿದ್ದಾರೆ. ವಿಷ್ಣುಮೂರ್ತಿ ಕಕ್ಕಿಲಾಯರೆ, ಯಾವ ರೀತಿಯಾಗಿ ಎಡನೀರು ಮಠದಲ್ಲಿ ಈ 60 ದಿನಗಳ ಪರ್ಯಂತ ಚಾತುರ್ಮಾಸ್ಯದಲ್ಲಿ ಯಾವ ರೀತಿಯಾಗಿ ಪಾಕಶಾಲೆಯಲ್ಲಿ ನಿರ್ವಹಣೆ ಆಯಿತು, ಎಷ್ಟು ಜನ ಭಕ್ತಾದಿಗಳು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿರ್ಬೋದು? ಇದು ಶ್ರೀ ಗುರುಭ್ಯೋ ನಮಃ. ನಾವು ಕೇಶವಾನಂದ ಭಾರತಿ ಶ್ರೀಗಳನ್ನು ಮೊದಲನೆಯಾಗಿ ಸ್ಮರಿಸಿಕೊಳ್ಳುತ್ತೇವೆ. ಯಾಕೆಂತ ಹೇಳಿದರೆ ನಾವು ಇಲ್ಲಿ ಎಡನೀರು ಮಠದಲ್ಲಿ ಈ ಪಾಕಶಾಲೆಯ ಎಲ್ಲ ವ್ಯವಸ್ಥೆಗಳಿಗೂ ದೇವಸ್ಥಾನದ ಬ್ರಹ್ಮಕಲಶದ ವ್ಯವಸ್ಥೆಗಳಿಗೆಲ್ಲ ನಾವು ಸುರುವಿಯಾಗಿ ನಮ್ಮನ್ನು ತೊಡಗಿಸಿದ್ದೇ ಅವರು ಎಡನೀರಿನಲ್ಲಿ. ಹಾಗಾಗಿ ಅವರನ್ನು ನಾವು ಸುರಿಯಿಗೆ ಮೊದಲನೆಯಾಗಿ ಅವರನ್ನು ಸ್ಮರಿಸಿಕೊಳ್ಳುತ್ತೇವೆ. ಅವರ ನಿರ್ದೇಶನದಲ್ಲಿ ಎಲ್ಲ ಇಷ್ಟರ ತನಕ ಕಾರ್ಯಕ್ರಮಗಳನ್ನು ನಾವು ತಗೊಂಡು ಹೋಗ್ತಿದ್ದ ಆ ಒಂದು ಅನುಭವ ನಮಗೆ. ಇಲ್ಲಿ ದಿನನಿತ್ಯ ನಮಗೆ ಈ ಚಾತುರ್ಮಾಸದ ಸಮಯ ಈ ಸಲದ್ದು ಅಂತಲ್ಲ, ಯಾವ ಚಾತುರ್ಮಾಸದಲ್ಲಿ ಆದರೂ ನಮಗೆ ದಿನನಿತ್ಯ ಒಂದು 600 ಜನಕ್ಕಿಂತ ಕಡಿಮೆಯಾದ ಚಾತುರ್ಮಾಸ ದಿವಸಗಳಿಲ್ಲ. ಎಲ್ಲ ದಿವಸವೂ ಬೆಳಿಗ್ಗೆ ನಮಗೆ ಒಂದು 6:30-7 ಗಂಟೆಗೆ ಇಲ್ಲಿ ಅತಿಥಿಗಳು ಬರಲಿಕ್ಕೆ ಶುರುವಾದರೆ ಅವರನ್ನು ಸಂಜೆ ಎಷ್ಟು ಹೊತ್ತಿಗೆ ಅಂತ ಹೇಳಿಲ್ಲ, ರಾತ್ರಿ ಎಷ್ಟು ಹೊತ್ತಿಗೆ ಅಂತ ಹೇಳಿಲ್ಲ, 8-9 ಕೆಲವು ಸಲ 12 ಗಂಟೆಯಿಂದ ಬ್ಯಾಂಗ್ಳೂರಿಂದ ಬರುವ ಅತಿಥಿಗಳನ್ನು ಸಮೇತ ಇಲ್ಲಿ ಮಲಗಿದವರನ್ನು ಎಬ್ಬಿಸಿ ನಾವು ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಿದ್ದ ಒಂದು ಮಠ ಇದು. ಹಾಗಾಗಿ ಇಲ್ಲಿ ದಿನನಿತ್ಯ ಒಂದು 600-800 ಜನಕ್ಕೆ ಕಮ್ಮಿ ಆಗದ ರೀತಿಯಲ್ಲಿ ಬೆಳಿಗ್ಗೆ ರಾತ್ರಿ 24 ಗಂಟೆ ಈ ನಮ್ಮ ಪಾಕಶಾಲೆ ನಿರಂತರವಾಗಿ ಕೆಲಸ ಮಾಡಿಕೊಂಡಿರುವಂತಹ ಪಾಕಶಾಲೆ ಈ ಎಡನೀರು ಮಠದ ಪಾಕಶಾಲೆ ಅಂತ ಹೇಳಿದರೆ. ಯಾಕೆಂತ ಕೇಳಿದರೆ ಆತಿಥ್ಯ ಅಂತ ಹೇಳಿದರೆ ಎಡನೀರು ಮಠ, ಎಡನೀರು ಮಠ ಅಂತ ಹೇಳಿದರೆ ಆತಿಥ್ಯ ಅನ್ನುವ ರೀತಿಯಲ್ಲಿ ಒಟ್ಟು ಎಲ್ಲ ಮಠಗಳ ವ್ಯವಸ್ಥೆಯನ್ನು ನೋಡ್ತಾ ಹೋದರೆ ಎಡನೀರು ಮಠ ಅಗ್ರಸ್ಥಾನದಲ್ಲಿ ನಿಲ್ಲುವಂಥದ್ದು. ಸೊ ಅದಕ್ಕೆ ವಿಶೇಷವಾದ ಕಾರಣ ಏನಿರ್ಬೋದು ಹೇಳಿದರೆ ಹಿಂದಿನ ಗುರುಗಳಿಂದಲೇ ಇಲ್ಲಿ ಬಂದವರಿಗೆ ಸುರುವಿಗೆ ಅವರು ಕೇಳೋದೇ ನಿನಗೆ ಕಾಫಿ ಆಯಿತಾ, ತಿಂಡಿ ಆಯಿತಾ, ಊಟ ಆಯಿತಾ ಅಂತೇಳಿ ಅವರ ಹಸಿವನ್ನು ನೀಗಿಸಿದ ನಂತರವೇ ಅವರ ಕಷ್ಟ ಸುಖಗಳನ್ನು ಅವರು ಕೇಳಿಕೊಳ್ಳೋದು. ಸುರುವಿಗೆ ಅವರ ಹೊಟ್ಟೆ ತುಂಬಿತಾ, ಅವರಿಗೆ ಊಟ ಆಯಿತಾ, ಕಾಫಿ ಆಯಿತಾ, ಅದನ್ನು ಮುಗಿಸಿ ನಂತರ ಅವರು ಅವರ ಕಷ್ಟಗಳನ್ನು ಕೇಳಿಕೊಳ್ಳೋದು ಅಥವಾ ಅವರಿಗೆ ಏನು ಆಗಬೇಕು, ದೇವರ ಅನುಗ್ರಹ ಏನು ಬೇಕು, ಅಲ್ಲ ಗುರುಗಳ ಅನುಗ್ರಹ ಏನು ಬೇಕು, ಯಾತಕ್ಕೆ ಬಂದಿದ್ದೀರಿ ಅಂತ ಕೇಳಿಕೊಳ್ಳೋದೇ ಆಮೇಲೆ. ಆದ ಕಾರಣ ಅದು ಹಿಂದಿಂದ ಬಂದಂಥ ಒಂದು ಪರಂಪರೆ. ಇಲ್ಲಿ ಬಂದವರಿಗೆಲ್ಲರಿಗೂ ಆಯಾಯ ಸಮಯದಲ್ಲಿ ಯಾವ ಆತಿಥ್ಯವನ್ನು ಕೊಡಬೇಕೋ ಆ ಊಟ, ಕಾಫಿ, ತಿಂಡಿ, ಅದರ ಒಟ್ಟಿಗೆ ಫಲಾರಗಳು, ಅದರಲ್ಲಿ ಏನು ದಾಕ್ಷಿಣ್ಯ ಏನು ಮಾಡಲಿಕ್ಕಿಲ್ಲ. ಅವರ ಹೊಟ್ಟೆ ತುಂಬ ಅವರಿಗೆ ಎಷ್ಟು ಬೇಕೋ ಅಷ್ಟು. ಈಗ ಕೆಲವು ಬಗೆಯ ಸ್ವೀಟ್ಗಳಿದ್ದರೆ ಕೇಳಿ ತಗೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು. ಸೊ ಈ ಕುರಿತಂತೆ ಅದು ಇಲ್ಲಿಯ ಅಡಿಗೆಯ ಪಾಕಶಾಲೆಯ
ಈ ಸ್ವೀಟ್ ಮಾಡುವವರು ಸಾಧಾರಣವಾಗಿ ಒಳ್ಳೆ ಅಡಿಗೆಯವರೇ, ಯಾವಾಗಲೂ ದಿನನಿತ್ಯ ಇಲ್ಲಿ ಸ್ವೀಟ್ ಆಗ್ತಾ ಇರ್ತದೆ. ಆದ ಕಾರಣ ಭಾರಿ ಅನುಭವಿಸ್ತಾರೆ ಅವರೆಲ್ಲ. ಆದ ಕಾರಣ ಇಲ್ಲಿಯ ಸ್ವೀಟು ಅಂತ ಹೇಳುವಂಥದ್ದು ಅತಿ ಉತ್ಕೃಷ್ಟವಾದ ರೀತಿಯಲ್ಲಿ ಮಾಡುವಂಥದ್ದು. ಅದರ ರುಚಿಯನ್ನು ಹಿಡಿದವ ಯಾರು ಸಾಕು ಅಂತ ಹೇಳುವಂಥದ್ದಿಲ್ಲ. ಕೇಳಿಸಿ ತಗೊಂಡು ಹೋಗುವವರು, ಮನೆಗೆ ತಗೊಂಡು ಹೋಗುವವರು ಇದ್ದಲ್ಲ. ಕೇಳಿಸಿ ಒಂದು 2 ದಿವಸ ನನಗೆ ಮನೆಗಾದರೂ ಕೊಡಬೇಕು ಅಂತ ಹೇಳಿ ಗುರುಗಳು ಕೈ ಎತ್ತಿ ಕೊಡುವವರು. ಅದರಲ್ಲಿ ಅವರಿಗೇನು ದಾಕ್ಷಿಣ್ಯ ಏನಿಲ್ಲ, ಅದು ಕೊಡಬಾರದು ಅಂತ ಹೇಳುವಂಥದ್ದು ಏನಿಲ್ಲ. ಅಷ್ಟು ಒಂದು ಉದಾರತೆಯಿಂದ ಈ ಪಾಕಶಾಲೆಯ ಎಲ್ಲ ವ್ಯವಸ್ಥೆಗಳು ನಡೆಯುತ್ತಿರುವುದು. ಆ ರೀತಿಯಲ್ಲಿ ಇಲ್ಲಿ ಇದ್ದವರನ್ನು ಸಹ ಗುರುಗಳು ಅಷ್ಟು ಚೆಂದಾಗಿ ನೋಡಿಕೊಳ್ತಾ ಇದ್ದರು. ಈಗಿನವರು ಸಹ ಅಷ್ಟು ಚೆಂದ ಎಲ್ಲರನ್ನೂ ನೋಡಿಕೊಳ್ತಾ ಇದ್ದಾರೆ. ಈಗ ಇಲ್ಲಿ ಎಷ್ಟು ಜನ ಕಾಯಂ ಸಿಬ್ಬಂದಿಗಳಿದ್ದಾರೆ ಮತ್ತು ಸ್ವಯಂ ಸೇವಕರಾಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ಕಾಯಂ ಸಿಬ್ಬಂದಿಗಳಾಗಿ ಸಾಧಾರಣ ಒಂದು 8-10 ಜನ ಕಾಯಂ ಸಿಬ್ಬಂದಿಗಳಿದ್ದಾರೆ. ಅವರವರ ಡ್ಯೂಟಿ ಟೈಮ್ನಲ್ಲಿ ಆಚೆ ಈಚೆ ಮಾಡಿಕೊಂಡು ಕಾಯಮಾಗಿದ್ದಾರೆ. ಮತ್ತು ಸ್ವಯಂ ಸೇವಕರಾಗಿ ಬಂದವರೆಲ್ಲ ಸ್ವಯಂ ಸೇವಕರೇ. ಅದರಲ್ಲಿ ಯಾರು ಅವರು ಇವರು ಅಂತೇಳಿ ಏನಿಲ್ಲ. ಯಾರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ನಮಗೊಂದು ಅವಕಾಶ ಸಿಕ್ಕಿತಾ ಅಂತ ಕೇಳಿಕೊಂಡು ಎಲ್ಲರೂ ಒಳಗೆ ಬಂದು ಅವರವರ ವ್ಯವಸ್ಥೆಯನ್ನು ನೋಡಿಕೊಂಡು ಬೇಕಾದ ಹಾಗೆ ಸೇರಿಕೊಳ್ಳುವವರೇ ಇರುವುದು. ಆದ ಕಾರಣ ಸ್ವಯಂ ಸೇವಕರು ಎಷ್ಟು ಜನ ಅಂತ ಹೇಳುವಂಥ ಪ್ರಶ್ನೆಯೇ ಇಲ್ಲ ಇಲ್ಲಿ. ಅವರವರು ಬಂದು ಇಲ್ಲಿ ಸೇರಿಕೊಂಡಿದ್ದಾಗೆ ಅವರು ಇಲ್ಲಿ ಕೆಲವು ಕಾಲ ನಂತರ ಅವರು ಯಾವಾಗಲೂ ಇಲ್ಲಿ ಬರುವವರೇ. ಹೋಗದಿದ್ದರೆ ನಮಗೊಂದು ತೃಪ್ತಿಯೇ ಇಲ್ಲ ಅಂತೇಳಿ. ಅಲ್ಲಿ ಆಗ ಕಾರ್ಯಕ್ರಮ ಇದೆ, ಇದ್ದರೂ ಇಲ್ಲದಿದ್ದರೂ ಮಠಕ್ಕೆ ಒಮ್ಮೆ ಹೋಗಬೇಕು, ಅವರನ್ನು ಕಾಣಬೇಕು, ಇಲ್ಲೇ ಅಲ್ಲಿ ಒಮ್ಮೆ ನಮ್ಮ ಸೇವೆ ಏನಾದರೂ ಇದ್ದರೆ ಮಾಡಬೇಕು ಅಂತ ಹೇಳುವಂಥದ್ದೇ ಮನಸ್ಸಿನಲ್ಲಿ ಎಲ್ಲರಿಗೂ ಇರುವಂಥದ್ದು. ಈಗ ಇವತ್ತಿಗೆ ಚಾತುರ್ಮಾಸ್ಯದ 60 ದಿನ ಮುಗಿದು, ಈಗ ನಾಳೆಯಿಂದ ಮತ್ತೆ ಚಾತುರ್ಮಾಸ್ಯ ಇಲ್ಲ. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಎಡನೀರು ಮಠ? ನಾಳೆಯಿಂದ ನಂತರ ಇಲ್ಲಿ ಬಂದರೆ ಯಾವ ಶಬ್ದಗಳೂ ಇಲ್ಲ. ಇಲ್ಲದಿದ್ದರೆ ಇಲ್ಲಿ ಯಾವಾಗಲೂ ಗಿಜಿ ಅಂತ ಹೇಳಿದಾಗೆ ಚೆಂಡೆ ಶಬ್ದವು, ಆಚೆಯಿಂದ ಪಾಕಶಾಲೆಯ ಪಾತ್ರಗಳ ಶಬ್ದವು, ಹಾಗೆ ಹೀಗೆ ಅಂತೇಳಿ ಯಾವಾಗ ನೋಡುವ ಕಾರ್ಯಕ್ರಮಗಳ ಶಬ್ದ. ನಾಳೆಯ ನಂತರ ಇಲ್ಲಿ ಏನು ಅಂತ ಹೇಳೋದು ನಾವು ಹೇಳಬಾರ್ದು. ಯಾಕಂತ ಹೇಳಿದರೆ ಇದೊಂದು ಮಠ, ದೇವರು ಯಾವಾಗಲೂ ಇರುವವರು ಇಲ್ಲಿ, ಯಾವಾಗಲೂ ಜನ ಬಂದುಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಆ ಸಮಯದಲ್ಲಿ ಸ್ವಲ್ಪ ಸಂಜೆ 6, 7, 8 ಗಂಟೆ ಹಾಗೆ ಕತ್ತಲ ಕವಿದ ಹಾಗೆ ಇರ್ತದೆ. ಇಲ್ಲಿ ಜನಗಳೆಲ್ಲ ಮಲಗಿಕೊಂಡಿದ್ದ ಹಾಗೆ ಹಗಲು ಸಮೇತ. ಅಷ್ಟು ಮಿಸ್ ಮಾಡ್ತೇವೆ ನಾವು. ಹೌದು, ಅಷ್ಟು ಮಿಸ್ ಮಾಡ್ತೇವೆ ನಾವು. ಬಂದರೆ ನಮಗೆ ಇಲ್ಲಿ ಏನಪ್ಪ ಇವತ್ತು ಯಾರು ಇಲ್ವ, ಇಲ್ಲಿ ಯಾಕೆ ಹೀಗೆ ಆಯಿತು, ಏನು ಇಲ್ವ ಅಂತ ಒಂದು ಮನಸ್ಸಿಗೆ ಎಲ್ಲರಿಗೊಂದು ಬೇಸರದ ಸಂಗತಿ. ಆದರೂ ಬಂದು ಹೋಗುವವರು ಹಲವು ಜನ ಇರ್ತಾರೆ. ಆಚೆ ಈಚೆಯಿಂದ ಹೋಗುವವರು, ಮಧೂರಿಗೆ ಹೋಗುವವರು, ಬೇಕಲಕ್ಕೆ ಹೋಗುವವರು, ಅಲ್ಲ ಯಾತ್ರಾರ್ಥಿಗಳು, ಶಬರಿಮಲೆಗೆ ಹೋಗುವವರು ಅಂತೂ ಇಲ್ಲಿ ಯಾವಾಗಲೂ ನೋಡುವಾಗಲೂ ಜನ ಬಂದುಕೊಂಡು ಹೋಗಿಕೊಂಡಿರುವ ಒಂದು ಸ್ಥಳ. ಧನ್ಯವಾದಗಳು ಸರ್ ಮಾಹಿತಿಗೆ. ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ಪಾಕಶಾಲೆ ಎಡನೀರು ಮಠದಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದರೆ, ಯಾಕೆ ಅಂತ ಕೇಳಿದರೆ ಎಡನೀರು ಮಠದಲ್ಲಿ ಆತಿಥ್ಯಕ್ಕೆ ಎಡನೀರು ಮಠ ಅಗ್ರಗಣ್ಯ ಸ್ಥಾನದಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿನ ಪಾಕಶಾಲೆಯು ಕೂಡ ಅಂತಹದ್ದೇ ಒಂದು ಮಹತ್ವ ಇರುವಂಥದ್ದು ನಾವು ಗಮನಿಸಬಹುದು. ಸಾಕಷ್ಟು ಪಾಕ ತಜ್ಞರು ಇಲ್ಲಿ ಪಾಕಶಾಲೆಯಲ್ಲಿ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಖಾದ್ಯಗಳನ್ನು ಸಿದ್ಧಪಡಿಸುವಲ್ಲಿ ತಮ್ಮನ್ನು ತಾವು ಈ ಚಾತುರ್ಮಾಸ್ಯ ಸಂದರ್ಭದಲ್ಲಂತೂ ಅದು ವಿಶಿಷ್ಟವಾಗಿ ಅವರು ತೊಡಗಿಸಿಕೊಳ್ಳುತ್ತಾರೆ ಇರುವಂತದ್ದನ್ನು ನಾವು ಕಾಣ್ತಾ ಇರಬಹುದು. ವೀಕ್ಷಕರೇ, ಇದೀಗ ನಮ್ಮ ಜೊತೆಗೆ ಖ್ಯಾತ ನೃತ್ಯ ಶಿಕ್ಷಕರು, ಅದೇ ರೀತಿ ನೃತ್ಯ ವಿದೂಷಿಯಾಗಿರತಕ್ಕಂಥ ಮಂಜುಳಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಮಂಜುಳಾ ಮೇಡಮ್, ಈಗ ಎಡನೀರು ಮಠದಲ್ಲಿ ತಾವು ಅನೇಕ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ. ತಮ್ಮದೇ ಕ್ಷೇತ್ರವಾದ ಭರತನಾಟ್ಯ ಕ್ಷೇತ್ರದಲ್ಲೂ ಅನೇಕ ದೊಡ್ಡ ದೊಡ್ಡ ಕಲಾವಿದರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ತಾವು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ. ಈ ಚಾತುರ್ಮಾಸ್ಯದ ಈ ವೇದಿಕೆ, ಸಾಂಸ್ಕೃತಿಕ ವೈಭವ, ಇದರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಇದು ಕಲಾವಿದರಿಗೆ ಒಂದು ದೇವಾಲಯದ ಹಾಗೆ ಅಂತ ಅಂದ್ಕೊಳ್ಬೋದು. ನಾವೀಗ ಹಿಂದೆ ಚೆನ್ನೈಗೆ ಹೋದರೆ ಕಲಾಕ್ಷೇತ್ರ, ಕೇರಳಕ್ಕೆ ಹೋದರೆ ಕಲಾಮಂಡಲಂ ಅಂತ ಹೇಗಿದೆ ಅಂತ ಹೇಳಿದರೆ, ಕಾಸರಗೋಡು ಕರ್ನಾಟಕದ ಈ ಗಡಿ ಪ್ರದೇಶದವರಿಗೆಲ್ಲ ನೀವು ಕಲಾಕ್ಷೇತ್ರ ಯಾವುದು ಅಂತ ಹೇಳಿದರೆ ಎಡನೀರು ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ. ನನಗೆ ಗೊತ್ತಿದ್ದ ಹಾಗೆ ನೃತ್ಯ ಕಲಾವಿದರು ಬಂದಾಗ ಅಥವಾ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಬಂದಿದ್ದೇನೆ. ಯಾಕಂದ್ರೆ ನಾನು ಇಲ್ಲೇ ನೃತ್ಯ ತರಗತಿ ಮಾಡ್ತಾ ಇರೋದ್ರ ಕಾರಣಕ್ಕಾಗಿ ನಾನು ಹೆಚ್ಚಾಗಿ ಬಂದಿದ್ದೆ. ನೃತ್ಯ ಕಲಾವಿದರು ಅಥವಾ ಕಲಾವಿದರು ಬಂದು ಹೋದ ಮೇಲೆ ನನ್ನ ಹತ್ರ ಹೇಳಿದಂಥ ಮಾತು, ಈಗ ಸೇವಾ ರೂಪದಲ್ಲದೆ ಹೊರಗಿನವರು ಸಂಭಾವನೆ ತಗೊಂಡು ಬಂದಿರುವಂಥ ಕಲಾವಿದರಿದೆ. ಅವರು ಹೋಗುವಾಗ ನಮಗೆ ಸಂಭಾವನೆಯ ಬೇಡ, ನಾವು ಈ ಸ್ಟೇಜಲ್ಲಿ ಈ ವೇದಿಕೆಯಲ್ಲಿ ಮಾಡಿರುವಂತಹ ಡಿವೈನ್ ಫೀಲ್ ಇದೆ ಅಲ್ಲ, ಅದರಿಂದ ನಂತರ ನಮಗೆ ಬೇರೆ ಏನೂ ಇಲ್ಲ ಅಂತ ಹೇಳಿ ಹೋದ. ನನ್ನ ಹತ್ರವೂ ಹೇಳಿದ್ದಾರೆ, ಸ್ವಾಮೀಜಿಯವರ ಹತ್ರ ಕೂಡ ನಾನು ನನ್ನ ಉಪಸ್ಥಿತಿಯಲ್ಲೇ ಅವರು ಹೇಳಿದ್ದಿದೆ. ಅಂತಹ ಡಿವೈನ್ ಫೀಲ್ ಆಗ್ತದೆ ಈ ವೇದಿಕೆಯಲ್ಲಿ ಅಂತ ಹೇಳಿದ್ರ ಮೇಲೆ ಅದ್ರ ನಂತರದ ಮಾತೇ ಇಲ್ಲ ಕಲಾವಿದರಿಗೆ. ಯಾಕಂದರೆ ಕಲಾವಿದರಿಗೆ ನಾವು ಎಲ್ಲ ಕಡೆ ಒಂದು ಉತ್ತಮವಾದ
ಉತ್ತಮವಾದ ವೇದಿಕೆ ಇದ್ದರೆ ಇರಬೇಕು ಅಂತ ಬಯಸುವವರು ನಾವು. ಅಂತಹ ಒಳ್ಳೆಯ ವೇದಿಕೆ, ದೇವರ ಮುಂದೆ ಒಂದು ನಮ್ಮ ಕಲೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಸ್ಥಳ ಇದೆ ಅಂತ ಹೇಳೋದು ಅದು ಎಲ್ಲೂ ಸಿಗೋದಿಲ್ಲ. ಅಂತಹ ಒಂದು ಉತ್ತಮವಾದ ವೇದಿಕೆ ಎಡನೀರಲ್ಲಿದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಕಲಾವಿದರು ಇಲ್ಲಿ ಬರ್ತಾರೆ. ಬರೋ ಮೊದಲು ಕೆಲವರಿಗೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಹೇಗಿರ್ತದೆ ಅಂತ. ಬಂದು ಎಲ್ಲ ದೇವಸ್ಥಾನಗಳಲ್ಲಿ ನಮಗೆ ಗೊತ್ತಿದೆ, ಒಂದು ಕೆಲವು ಕಡೆಯಲ್ಲೆಲ್ಲ ದೇವರೆಲ್ಲೋ ಇರ್ತಾರೆ, ಎಲ್ಲೋ ಸ್ಟೇಜ್ ಇರ್ತದೆ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಡ್ಯಾನ್ಸ್ ಮಾಡಿ ಹೋಗ್ತಾರೆ. ಆದರೆ ಇಲ್ಲಿ ಬಂದ ಮೇಲೆ ಅನಿಸೋದು ನಾವು ದೇವರ ಮುಂದೆ ನಮ್ಮ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸಬೇಕಲ್ಲ ಕಲೆಯನ್ನು ಅಂತ ಹೇಳುವಾಗ ಅದು ಅಲ್ಟಿಮೇಟ್. ಎಲ್ಲ ಕಲೆಗಳು ಕೊನೆಗಾಗುವ ಆಧ್ಯಾತ್ಮಿಕವನ್ನು ತಲುಪೋದು ಅಂತಹ ಒಂದು ಒಂದು ಇದು ಸಿಗ್ತದಲ್ವಾ ಅಂತ ಹೇಳುವಂತಹ ಒಂದು ಧನ್ಯತೆ ಎಲ್ಲ ಕಲಾವಿದರಿಗಿದೆ. ಅದು ನನ್ನನ್ನು ಸೇರಿಸಿ ಕೂಡ ಇಲ್ಲಿ ಎಲ್ಲ ಹೇಳಿರುವಂಥದ್ದು ಅದೇ ಮಾತು ಕಲಾವಿದರು. ಎಸ್, ಇದರ ಜೊತೆಗೆ ಎಡನೀರು ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಆಪ್ತತೆ, ಇಲ್ಲಿನ ಜನರು ತೋರಿಸುವಂಥ ಪ್ರೀತಿ, ಅದು ಕಲಾವಿದರಿಗೆ ವಿಶೇಷವಾದ ಗೌರವ ಒಂದು ಎಡನೀರು ಮಠದಲ್ಲಿ ಸಿಗುವಂಥದ್ದು. ಇದರ ಕುರಿತಂತೆ ಅದು ಖಂಡಿತ, ಅದು ಬೇರೆಲ್ಲೂ ಇಲ್ಲ. ಎಲ್ಲರ ನಾವು ಈಗ ಯಾವ ಕಲಾವಿದರು ಬಂದು ಅಥವಾ ಇಲ್ಲಿ ಬರ್ತಾ ಇರುವ ಕಲಾವಿದರು ಬಂದು ಮಾತಾಡಿ ಹೋದದ್ದನ್ನು ನೀವು ಗಮನಿಸಿದರೆ ನಮ್ಮ ತಾಯಿ ಮನೆಗೆ ಬಂದ ಹಾಗೆ ಆಗ್ತದೆ, ತವರು ಮನೆಗೆ ಬಂದ ಹಾಗೆ ಆಗ್ತದೆ ಅಂತ ಹೆಚ್ಚಿನ ಕಲಾವಿದರು ಅದನ್ನು ಉಲ್ಲೇಖ ಮಾಡ್ತಾರೆ. ತವರು ಮನೆಗೆ ಬಂದ ಹಾಗೆ ಯಾಕೆ ಆಗ್ತದೆ ಅಂತ ಹೇಳಿದರೆ ನಮ್ಮ ಮನೆಗೆ ಬಂದಾಗ ನಮಗೆ ನೀನು ಊಟ ಮಾಡಿದ್ಯಾ, ನಿದ್ದೆ ಮಾಡಿದ್ಯಾ ಅಂತ ಮಾತುಗಳು, ನಮ್ಮ ಆಪ್ತತೆಯ ಮಾತುಗಳನ್ನು ನಾವು ತವರು ಮನೆಯಲ್ಲಿ ಕೇಳ್ತೇವೆ. ಅಂತಹ ಆಪ್ತತೆಯ ಮಾತು ನಮಗೆ ಮಠದಲ್ಲಿ ಕೇಳುತ್ತದೆ ಅಂತ ಬಂದ ಕೂಡ ಸ್ವಾಮೀಜಿಯವರು ಪ್ರಸಾದ ಮಂತ್ರಾಕ್ಷತೆ ಕೊಡೋ ಮೊದಲು ನೀವು ಬಾಯಾರಕ್ಕೆ ಕುಡಿದ್ರ, ತಿಂಡಿ ತಿಂದ್ರ ಅಂತ ಕೇಳ್ತಾರೆ. ಅದೇ ಮಾತನ್ನು ಮಠದ ಎಲ್ಲ ಸಿಬ್ಬಂದಿಯವರ ಹತ್ರ ಸಹ ನಾವು ಕೇಳ್ತೇವೆ. ಹೋದಾಗ ನಗು ಮುಖದಿಂದ ನಿಮಗೆ ಟೀ ಬೇಕಾ, ಕಾಫಿ ಬೇಕಾ ಅಂತ ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ನಾವು ದೇವರನ್ನು ನೋಡೋದು, ಮತ್ತೆ ನಮ್ಮ ಪ್ರದರ್ಶನವನ್ನು ಮಾಡೋದು ಅಂತ ಮಾಡ್ತೇವೆ. ಎಲ್ಲರ ಒಂದು ಆಪ್ತತೆ ಇದೆ ಅಲ್ಲ, ಅದರಿಂದ ಮಿಗಿಲಾಗಿರೋದು ನಮಗೆ ಯಾವ ಸಂಭಾವನೆಯೂ ಕೂಡ ಅಲ್ಲ ಅಂತ ಕಲಾವಿದರಿಗೆ. ಆದ ಕಾರಣ ಎಲ್ಲ ಕಲಾವಿದರಿಗೆ ಮತ್ತೆ ಮತ್ತೆ ಬರಬೇಕು, ನಾವು ಮತ್ತೇನು ವರ್ಷ ಬರ್ತೇವೆ, ಸೇವೆ ಮಾಡ್ತೇವೆ ಅಂತ ಹೇಳೋದು ಅದೇ ಕಾರಣಕ್ಕಾಗಿ. ಒಟ್ಟು ಚಾತುರ್ಮಾಸ್ಯ ಅಂತ ಕೇಳಿದರೆ ನಿಮ್ಮೆಲ್ಲರಿಗೂ ಕೂಡ ಕಲಾವಿದರಿಗೆ ವಿಶೇಷವಾಗಿ ಸಾಂಸ್ಕೃತಿಕ ವೈಭವಕ್ಕೆ ಇದೊಂದು ವೇದಿಕೆ ಅಂತ ತಾವು ಹೇಳ್ತೀರಿ. ಎಸ್, ಧನ್ಯವಾದಗಳು ಮೇಡಮ್. ಇದಿಷ್ಟು ಮಂಜುಳಾ ಸುಬ್ರಹ್ಮಣ್ಯ ಅವರ ಮಾತುಗಳು. ಇದೀಗ ನಮ್ಮ ಜೊತೆಗೆ ಖ್ಯಾತ ಛಾಯಾಗ್ರಾಹಕರಾಗಿರ್ತಕ್ಕಂಥ ಮುರಳೀರಾಯರವರಿದ್ದಾರೆ. ಎಸ್, ಎಡನೀರು ಮಠದ ಛಾಯಾಚಿತ್ರಗಳು ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳು, ಸಚ್ಚಿದಾನಂದ ಭಾರತಿ ಅತ್ಯಂತ ಹೆಚ್ಚು ಛಾಯಾಚಿತ್ರಗಳು ತಾವು ತೆಗೆದಿರುವಂಥದ್ದು. ಎಡನೀರು ಮಠದ ಚಾತುರ್ಮಾಸ ಈ ಸಂದರ್ಭದಲ್ಲಿ ಆಗ್ತಿರುವಂತಹ ಚಾತುರ್ಮಾಸ್ಯ ಕಾರ್ಯಕ್ರಮಗಳು ಎಲ್ಲಿಗೂ ಒಂದು ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಒಂದು ಸುವ್ಯವಸ್ಥಿತವಾಗಿ ಚಾತುರ್ಮಾಸ್ಯ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲಿ ಸಮಾಜದ ಅಭಿವೃದ್ಧಿಗೆ ಬೇಕಾದಂಥ ಮೂಲಕವಾದಂಥ ವಿಚಾರಗಳನ್ನು ಸೇರಿಸಿಕೊಂಡು ಆಗ್ತಿರುವಂಥ ಒಂದು ಚಾತುರ್ಮಾಸ್ಯ ಕಾರ್ಯಕ್ರಮ ಹೇಳಿದ್ದೇನೆ. ಎಡನೀರು ಮಠದ ನಮ್ಮ ಜೊತೆಗೆ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ಎಡನೀರು ಮಠದ ಪೀಠಾಧಿಕಾರಿಗಳನ್ನು ಮಠದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹೆಚ್ಚಾಗಿ ಅವರಿಗೆ ಕೈಗೊಳ್ಳುವ ಕಾರ್ಯಕ್ರಮಗಳಲ್ಲಿ ಖಚಿತತೆ ಇರುತ್ತೆ, ಸ್ಪಷ್ಟವಾದಂಥ ಒಂದು ನಿಲುವು ಇರುತ್ತದೆ ಮತ್ತು ದೂರದೃಷ್ಟಿಕೋನ ಕೂಡ ಸ್ವಾಮಿಗಳಲ್ಲಿ ಇರುವುದರಿಂದ ಹಂತ ಹಂತವಾಗಿ ಮಠದಲ್ಲಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈಗ ಪ್ರಥಮ ವರ್ಷದ ಚಾತುರ್ಮಾಸದಿಂದ ವರ್ಷದಿಂದ ವರ್ಷಕ್ಕೆ ಚಾತುರ್ಮಾಸವು ಹೆಚ್ಚು ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ಹಲವಾರು ಭಕ್ತರನ್ನು ಆಕರ್ಷಿಸುವ ಮೂಲಕ ನಡೀತಾ ಇದೆ. ಈ ವರ್ಷದ ವಿಶೇಷ ಅಂದರೆ ಈ ವರ್ಷ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಸುಮಾರು ರೀತಿಯ ಯಜ್ಞಗಳು ನಡೆದಿದೆ. ದೇವಿ ಭಾಗವತ ಪ್ರವಾಹ ಕಾರ್ಯಕ್ರಮ ಕೂಡ ನಡೆದಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಪೇಕ್ಷಿಸಿದವರಿಗೆ ಕೊಡಲಿಕ್ಕೆ ಸಮಯಾವಕಾಶದ ಅಭಾವವು ಕೂಡ ಕಂಡುಬರುವಷ್ಟು ಕಾರ್ಯಕ್ರಮಗಳು ಬಂದಿದೆ. ಇದೆಲ್ಲ ಪೂಜ್ಯ ಸ್ವಾಮೀಜಿಯವರ ಜನಪ್ರಿಯತೆ
ಚಾತುರ್ಮಾಸ್ಯವನ್ನು ಸೀಮೋಲ್ಲಂಘನದ ಮೂಲಕ ಸಂಪನ್ನಗೊಳಿಸಿ ಇದೀಗ ನಮ್ಮ ಜೊತೆಗೆ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿಯವರೇ, ತಮ್ಮ ಚತುರ್ಥ ಚಾತುರ್ಮಾಸ್ಯ ಇವತ್ತು ಸೀಮೋಲ್ಲಂಘನದ ಮೂಲಕ ಮೃತ್ತಿಕಾ ವಿಸರ್ಜನೆ ಮೂಲಕ ಸಂಪನ್ನಗೊಂಡಿದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ನಾಲ್ಕನೇ ಚಾತುರ್ಮಾಸ್ಯ ವ್ರತಾಚರಣೆ ಕಳೆದ 3 ಚಾತುರ್ಮಾಸ್ಯಗಳ ಹಾಗೆ ಬಹಳಷ್ಟು ಜನರ ಒಂದು ಕೂಡುವಿಕೆಯಿಂದ ಅವರ ಒಂದು ಶ್ರದ್ಧೆಯಿಂದ ಅದು ಇವತ್ತು ಸಮಾಪನಗೊಳ್ತಾ ಇದೆ. ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ಕೆಲವೊಮ್ಮೆ ಎಲ್ಲೆಲ್ಲಿಂದಲೂ ಎಲ್ಲ ಜನಗಳು ಬರ್ತಾರೆ, ಬಂದು ಮಠಕ್ಕೆ ಬರಬೇಕು, ಮಠ ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಬಂದಿದ್ದೇವೆ ಅಂತ ಅನ್ನುವಂಥ ಒಂದು ಮಾತನ್ನು ಮಾತ್ರ ಹೇಳ್ತಾರೆ. ಆಗಿರುವಾಗ ಎಲ್ರಿಗೂ ಮಠದ ಬಗ್ಗೆ ಬರಬೇಕು ಅನ್ನೋ ಒಂದು ಶ್ರದ್ಧೆ ಹುಟ್ಟುತ್ತದೆ ಅಂತಂದರೆ ಒಳ್ಳೆಯ ಬೆಳವಣಿಗೆ. ನಾನು ನಮ್ಮ ಮಠದ ಬಗ್ಗೆ ಅಂತ ಹೇಳೋದಲ್ಲ, ಯಾವುದೇ ಮಠ ಮಂದಿರಗಳಿರಲಿ, ದೇವಸ್ಥಾನಗಳಿರಲಿ, ಭಜನಾ ಮಂದಿರಗಳಿರಲಿ ಅಥವಾ ಬೇರೆ ಯಾವುದೇ ನಮ್ಮ ಶ್ರದ್ಧಾ ಕೇಂದ್ರಗಳಿರಲಿ, ಜನಗಳಿಗೆ ಅಲ್ಲಿ ಹೋಗುವಂತಹ ಮನಸ್ಸು ಅದು ಹುಟ್ಕೊಳ್ಬೇಕು. ಆದರೆ ಮಾತ್ರ ನಮ್ಮ ಧರ್ಮದ ಆಚರಣೆಗಳು, ಅದರ ಮಹತ್ವಗಳು ಮುಂದಿನ ತಲೆಮಾರಿಗೆ ಹೋಗಲಿಕ್ಕೆ ಅದು ಕಾರಣ ಆಗ್ತದೆ. ಆ ರೀತಿಯಿಂದ ಮುಂದಿನ ದಿನಗಳಲ್ಲಿ ನಾವು, ಯಾಕೆಂದರೆ ನಮಗೆ ನಮ್ಮ ದುರಂತ ಏನಂದರೆ, ನಮ್ಮಲ್ಲಿ ಹಿಂದುತ್ವ ಹುಟ್ಟಿಕೊಳ್ಳೋದು ಯಾವಾಗ ಅಂದರೆ ಗಣೇಶೋತ್ಸವಕ್ಕೊಮ್ಮೆ, ಮೊಸರು ಕುಡಿಕೆಗೊಮ್ಮೆ ಅಥವಾ ಇನ್ಯಾವುದೋ ಸಂದರ್ಭಗಳಲ್ಲಿ ಹುಟ್ಟಿಕೊಳ್ತದೆ. ಇಲ್ಲಿ ನಿರಂತರವಾಗಿ ಮಠದಲ್ಲಿ ಕಾರ್ಯಕ್ರಮಗಳಾಗ್ತದೆ ಅಥವಾ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಆಗ್ತದೆ ಅಂದರೆ ಯಾರೂ ಬಂದು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಬಾರ್ದು. ನಮ್ಮ ಊರಲ್ಲಿ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಅಥವಾ ಎಲ್ಲಿಯಾದರೂ ಮಂದಿರಗಳಲ್ಲಿ ಏನಾದರೂ ಕಾರ್ಯಕ್ರಮ ಆಗ್ತಾನೆ ಅಂದರೆ ಅದು ನಮ್ಮ ಕಾರ್ಯಕ್ರಮ, ಅದು ನಮ್ಮ ಧರ್ಮದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ನಾವು ಅದರಲ್ಲಿ ಹೋಗಿ ಪಾಲ್ಗೊಳ್ಬೇಕು. ಆಗ ಮಾತ್ರ ಎಲ್ಲರಲ್ಲೂ ಅಂಥ ಒಂದು ಶ್ರದ್ಧೆ, ನಂಬಿಕೆ ಹುಟ್ಟಲಿಕ್ಕೆ ಅದು ಕಾರಣ ಆಗಬಹುದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಜನರಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಜನರಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಹೆಚ್ಚಿನ ಶ್ರದ್ಧೆ ಹುಟ್ಟಿಕೊಳ್ಳಬೇಕನ್ನೋದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ತಿಳಿಸ್ತಾ ಇದ್ದೇವೆ. ಇದರ ಜೊತೆಗೆ ಸ್ವಾಮೀಜಿಯವರೇ, ಕಳೆದ 4 ವಿಭಾಗಗಳಲ್ಲಿ ನಡೆದಂಥ ಚಾತುರ್ಮಾಸ್ಯ, 4 ಅವಧಿಯಲ್ಲಿ ನಡೆದಂಥ ಚಾತುರ್ಮಾಸ್ಯ, ಒಂದು ಚಾತುರ್ಮಾಸ್ಯದಿಂದ ಒಂದು ಚಾತುರ್ಮಾಸ್ಯಕ್ಕೆ ಕಾರ್ಯಕ್ರಮಗಳು, ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಮೂಡಿಬಂತು. ಈ ಬಾರಿಯ ಚಾತುರ್ಮಾಸ್ಯವನ್ನು ತೆಗೆದುಕೊಂಡರೆ ಧಾರ್ಮಿಕವಾಗಿಯೂ ಒಂದಷ್ಟು ಯಾಗಾದಿಗಳಿರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳು ನಡೆದು ಬಂತು. ಅದರ ಬಗ್ಗೆ ಒಂದು ಮಾಹಿತಿ ಕೊಡೋದಾದರೆ? ಮುಖ್ಯವಾಗಿ ಮಠ ಅಂದಮೇಲೆ ಇಲ್ಲಿ ಖಂಡಿತವಾಗಿಯೂ ಧಾರ್ಮಿಕವಾದಂತಹ ಕರ್ಮಗಳಿಗೆ ಅಥವಾ ಕ್ರಿಯೆಗಳಿಗೆ ಪ್ರಾಶಸ್ತ್ಯ ಹೆಚ್ಚು ದೊರಕಬೇಕು. ಆ ನಿಟ್ಟಿನಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈ ಅವಧಿಯಲ್ಲಿ ನಡೆದಿದೆ. ಅದು ಪ್ರಥಮದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಹೆಸರಿನಲ್ಲಿ ನಡೆದಂತಹ ಯಾಗಗಳಿರ್ಬೋದು ಅಥವಾ ಗಣಹವನಗಳಿರ್ಬೋದು. ಆ ನಂತರದಲ್ಲಿ ಕಿಲಾರು ಪ್ರತಿಷ್ಠಾನದ ಒಂದು ಸೇವಾ ರೂಪದಲ್ಲಿ ನಡೆದಂಥ ದೇವಿ ಭಾಗವತ ನವಾಹ, ಅನಂತರದಲ್ಲಿ ಸುಂದರಕಾಂಡ ಪಾರಾಯಣ 9 ದಿನಗಳ ಕಾಲ. ಈಗ ಶ್ರೀಚಕ್ರ ಪೂಜೆ ಕೂಡ ಅದರ ಮಧ್ಯದಲ್ಲಿ ನಡೆಯುತ್ತಿಲ್ಲಿ. ಈಗ ಮೊನ್ನೆ ಚೌತಿಯ ಆರಭ್ಯ ಇವತ್ತಿನವರೆಗೆ, ನಿನ್ನೆವರೆಗೆ 11 ದಿನಗಳ ಗಣಪತಿ ಹವನ, ಬೇರೆ ಬೇರೆ ಗಣಪತಿಯನ್ನು ಆರಾಧಿಸುವ ಸ್ವರೂಪದಲ್ಲಿ ಶಾಸ್ತ್ರೋಕ್ತವಾಗಿ ಹವನಗಳು ನಡೆದಿದೆ. ತಾಂತ್ರಿಕ ಸದನ ಕುಂಟಾರು ಇದರ ಎಲ್ಲ ಸದಸ್ಯರು ಬಂದು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ನಂತರದಲ್ಲಿ ಇವತ್ತು 108 ತೆಂಗಿನಕಾಯಿಯ ಗಣಹವನದೊಂದಿಗೆ ಅದು ಪೂರ್ಣಗೊಂಡಿದೆ. ಹೀಗೆ ಭಾಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ಅದರೊಂದಿಗೆ ಈ ಬಾರಿ ಹೊಸದಾಗಿ ಅಖಂಡ ಭಜನಾ ಸಂಕೀರ್ತನೆ 60 ದಿನಗಳ ಕಾಲ ನಿರಂತರವಾಗಿ ನಡೆದಿದೆ. 60 ದಿನಗಳ ಕಾಲ ಸುಮಾರು 75ಕ್ಕೂ ಹೆಚ್ಚು ಭಜನಾ ತಂಡಗಳು ಇಲ್ಲಿ ಬಂದು ಅವರ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದು ನಮಗೆ ಭಾಳಷ್ಟು ಸಂತೋಷ ನೀಡುವಂಥ ವಿಷಯ. ಯಾಕಂದರೆ ಆಗ ಕೂಡ ಯಾವುದೋ ಮಾತಿನಲ್ಲಿ ನಾನು ಹೇಳಿದೆ, ನಮ್ಮ ಇದು ಪರಂಪರೆಯಲ್ಲಿ ಬಂದಂಥ ಮಠ, ಶಂಕರಾಚಾರ್ಯ ಪರಂಪರೆಯಲ್ಲಿ 1200 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಠ. ಹಾಗಿರುವಾಗ ಮಠಕ್ಕೆ ಮಠದ್ದೇ ಆದಂಥ ಸಂಪ್ರದಾಯಗಳಿರ್ತದೆ, ರೀತಿ ರಿವಾಜುಗಳಿರ್ತದೆ. ಅದಕ್ಕೊಂದು ಅಲಿಖಿತ ಸಂವಿಧಾನ ಇರ್ತದೆ, ಅದು ಹೀಗೆ ಅಲ್ಲಿ ಆಗಬೇಕನ್ನೋದಾಗಿ. ಆದ ಕಾರಣ ಅದನ್ನು ನಮಗೆ ಯಾವುದೇ ರೀತಿಯ ಬದಲು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕಾಲಾಂತರದಿಂದ ಹೇಗೆ ನಡೆದು ಬಂದಿದೆ ಅದೇ ರೀತಿ ನಡೆದು ಬರಬೇಕು. ಅದರ ಹೊರತಾಗಿ ಇಂಥ ಭಜನಾ ಕಾರ್ಯಕ್ರಮಗಳನ್ನು ನಾವು ಮಾಡಿದಾಗ ಆ ಭಜನೆಯಲ್ಲಿ ಎಲ್ಲ ಸ್ತರದ ಜನಗಳು, ಅದು ಯಾವುದೇ ಜಾತಿ ಇರಲಿ, ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಈ ಭಜನಾ ಇದರಲ್ಲಿ ಸಪ್ತಾಹದಲ್ಲಿ ಅದು ಭಜನಾ ಕಾರ್ಯಕ್ರಮಗಳಲ್ಲಿ ಬಂದು ತೊಡಗಿಕೊಳ್ತಾರೆ. ಹಾಗಿರುವಾಗ ಅದರಿಂದಾಗಿ ಅವರಿಗೂ ಅನುಗ್ರಹ ಉಂಟಾಗ್ತದೆ. ಅವರ ಯಾವುದೇ ರೀತಿಯ ಭೇದಗಳಿಲ್ಲದೆ ನಡೆಸುವಂತಹ ಒಂದು
ದೇವರ ಒಂದು ಆರಾಧನೆ ಆದ ಕಾರಣ ಅದರಿಂದ ಕ್ಷೇತ್ರದ ಸಾನ್ನಿಧ್ಯವೂ ವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಬಾರಿ ಈ ಅಖಂಡ ಭಜನಾ ಸಂಕೀರ್ತನೆ ಹೊಸದಾಗಿ ನಾವು ಹಾಕಿಕೊಂಡಂಥ ಒಂದು ಯೋಜನೆ. ಅಂದರೆ ನಾವೇನು ಹುಟ್ಟಾಕಿದ್ದಲ್ಲ, ಎಲ್ಲ ಕಡೆಯಲ್ಲೂ ಅದು ಆಗ್ತಾಯಿದೆ. ನಮ್ಮ ಚಾತುರ್ಮಾಸದಲ್ಲಿ ಅದು ಹೊಸದಾಗಿ 60 ದಿನಗಳದ್ದು ನಾವು ಹುಟ್ಟಾಕಿಕೊಂಡಿದ್ದೇವೆ. ಖಂಡಿತವಾಗಿಯೂ ಅದು ಭಾಳಷ್ಟು ಯಶಸ್ವಿಯಾಗಿದೆ. ಭಾಳಷ್ಟು ಜನರು ಬಂದು 75 ತಂಡಗಳು ಬಂದಿದೆ. ಅಂದರೆ ಕನಿಷ್ಠ ಒಂದು 750 ಜನ ಇಲ್ಲಿ ಬಂದಿರ್ತಾರೆ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ. 750 ಜನ ಬಂದಿದೆ ಅಂತ 750 ಜನಗಳಿಗೆ ಮಠದ ಪರಿಚಯ ಆಗ್ತದೆ ಮತ್ತು ಅವರಿಂದಾಗಿ ಇತರರಿಗೆ ಮಠದ ಪರಂಪರೆ, ಮಠದ ಪರಿಚಯ ಆಗ್ತದೆ. ಆ ನಿಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಒಂದು ಪರಸ್ಪರ ನಮ್ಮ ಸಂಬಂಧಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದನ್ನು ವ್ಯಾಪ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಇದರ ಜೊತೆಗೆ ನಿರಂತರವಾಗಿ ಎಡನೀರು ಮಠದ ಚಾತುರ್ಮಾಸ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಬೇರೆ ಬೇರೆ ಯಕ್ಷಗಾನ ಇರ್ಬೋದು, ತಾಳಮದ್ದಳೆ ಇರ್ಬೋದು, ಭರತನಾಟ್ಯ, ಸಂಗೀತ, ಅದರ ಜೊತೆಗೆ ಈ ಬಾರಿ ವಿಶೇಷವಾಗಿ ಕಥಕ್ಕಳಿ. ಪ್ರಾಯಶಃ ಕಾಸರಗೋಡು ಕೇರಳದ ಜೊತೆಗೆ ಬೆಸೆದುಕೊಂಡಿದ್ದರೂ ಕೂಡ ಕಥಕ್ಕಳಿಯ ಪ್ರದರ್ಶನ ಕೇರಳದಲ್ಲೂ ಕೂಡ ಕಾಸರಗೋಡಿನಲ್ಲೂ ಕೂಡ ಭಾರಿ ವಿರಳವಾಗಿ ಆಗುವಂಥದ್ದು. ಇವತ್ತು ಅದರ ಪ್ರದರ್ಶನ ಕೂಡ ಈ ಬಾರಿ ನಡೆಯಿತು. ಸೊ ಇದರ ಬಗ್ಗೆ ಹೇಳೋದಾದರೆ ಈ ಕಾರ್ಯಕ್ರಮಗಳ ಜೋಡಣೆ ಮತ್ತು ಇದರ ಹೊಂದಿಕೆ ಹೇಗೆ ಕಷ್ಟ ಸಾಧ್ಯ ಆಯಿತು ಅಥವಾ ಆ ವ್ಯವಸ್ಥೆಗಳು ಹೇಗಾಯಿತು ಸ್ವಾಮೀಜಿ? 60 ದಿನಗಳ ಕಾಲ ಸಾಂಸ್ಕೃತಿಕ ಯಜ್ಞ ಅನ್ನೋದಾಗಿ ಹೇಳ್ಬೋದು. ಅಂದರೆ 60 ಕಾರ್ಯಕ್ರಮಗಳಲ್ಲ, ಆದಿತ್ಯವಾರಗಳಲ್ಲಿ ಸಾಧಾರಣ 3 ಕಾರ್ಯಕ್ರಮ, ಈ ರೀತಿಯಲ್ಲಿ ಸುಮಾರು ಒಂದು 80 ಕಾರ್ಯಕ್ರಮಗಳು ಅಥವಾ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಡೆದಿರ್ಬೋದು. ಕನ್ನಡ ಪರವಾದಂತಹ ಕಾರ್ಯಕ್ರಮಗಳೇ ಜಾಸ್ತಿ. ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಸಂಸ್ಕಾರವನ್ನು ಹೊಂದಿದಂಥ ಸುಮಾರು ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಯಾಕೆಂದರೆ ನಾವು ಕನ್ನಡದವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ನಮ್ಮ ಮಾತೃಭಾಷೆ, ನಾವು ಕಲಿತದ್ದು ಎಲ್ಲ ಕನ್ನಡದಲ್ಲೇ. ಆದರೆ ನಾವಿರುವಂತಹ ರಾಜ್ಯ ಕೇರಳ ರಾಜ್ಯ. ಹಾಗಿರುವಾಗ ನಮ್ಮ ರಾಜ್ಯದ ಸಂಸ್ಕೃತಿ ಕೂಡ ನಮಗೆ ಹೆಮ್ಮೆ ಪಡುವಂಥದ್ದೇ. ಈ ಕಥಕ್ಕಳಿ ಇರ್ಬೋದು, ಇವತ್ತು ನಡೆದಂಥ ಪೂರಕ್ಕಳಿ ಇರ್ಬೋದು, ಅಥವಾ ಮೊನ್ನೆ ನಡೆದಂಥ ಓಣಂ ಹಬ್ಬದ ಆಚರಣೆ ಇರ್ಬೋದು. ಆ ನಿಟ್ಟಿನಿಂದ ಅದು ಕೂಡ ಒಂದು ಶಾಸ್ತ್ರೀಯ ಕಲೆ ಅನ್ನೋ ರೀತಿಯಿಂದ ಕಥಕ್ಕಳಿ ಇಲ್ಲಿ ಪ್ರದರ್ಶನಗೊಂಡಿದೆ. ಹೆಚ್ಚಾಗಿ ಇಂತಹ 60 ದಿನಗಳ ಕಾಲ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡಿಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಅದನ್ನು ನಡೆಸಿಕೊಟ್ಟಂಥ ಕಲಾವಿದರು. ಸುಮಾರು 3/4 ಶತಮಾನದಷ್ಟು ಕಾರ್ಯಕ್ರಮಗಳು ಕೂಡ ಒಂದು ಅರ್ಥದಲ್ಲಿ ಸೇವಾ ರೂಪದಲ್ಲಿ ಇಲ್ಲಿ ನಡೆದಿದೆ. ಅದು ಭಾಳಷ್ಟು ಮಂದಿ ನಮಗೆ ಅವಕಾಶ ಬೇಕನ್ನೋ ರೀತಿಯಲ್ಲಿ ಬಂದು ಆ ಕಾರ್ಯಕ್ರಮಗಳಲ್ಲಿ ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳದು ಯಶಸ್ವಿಯಾಗಿ ಅದು ನಡೆದಿದೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಅದಕ್ಕಾಗಿ ನಮ್ಮೊಟ್ಟಿಗೆ ಸ್ಪಂದಿಸಿದಂಥ, ಇಲ್ಲಿ ಬಂದು ತಮ್ಮ ಸೇವೆ ನೀಡಿದಂಥ ಎಲ್ಲ ಕಲಾವಿದರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅದಲ್ಲದೆ ಬಹಳಷ್ಟು ಹಿರಿಯ ಕಲಾವಿದರು ಕೂಡ ಬಂದು ಅವರ ಸೇವೆಯನ್ನು ಇಲ್ಲಿ ನೀಡಿ ಹೋಗಿದ್ದಾರೆ, ಅವರ ಕಾರ್ಯಕ್ರಮವನ್ನು ನೀಡಿ ಹೋಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಸ್ವಾಮೀಜಿಯವರೇ, ಇದರ ಜೊತೆಗೆ ಇಲ್ಲಿನ ಆತಿಥ್ಯ, ಯಾಕೆ ಎಡನೀರು ಮಠ ಅಂತ ಹೇಳಿದರೆ ಅದು ಕೇಶವಾನಂದ ಭಾರತಿಗಳ ಆರಭ್ಯ. ಇಲ್ಲಿ ವಿಶೇಷವಾಗಿ ಇಲ್ಲಿನ ಆತಿಥ್ಯ ಬಂದವರಿಗೆ ಮೊದಲು ಏನು ದೇವರ ದರ್ಶನಕ್ಕಿಂತ ಮೊದಲು ಊಟ ಮಾಡಿದೆಯಾ, ಕಾಫಿ ತೆಕ್ಕೊಂಡಿಯಾ ಅಥವಾ ಇನ್ನೇನೋ ಫಲಾರ ಮಾಡಿದೆಯಾ ಅಂತ ಕೇಳಿಯೇ ನಂತರದ ವ್ಯವಸ್ಥೆಗಳು ಅನ್ನುವಂಥದ್ದು ಇಲ್ಲಿಂದ ನಡೆದುಕೊಂಡಂಥ ಒಂದು ರೀತಿಯ ಪದ್ಧತಿ ಅಂತಲೇ ಹೇಳ್ಬೋದು, ಅಥವಾ ರೂಢಿಯಾಗಿ ನಡೆದುಕೊಂಡು ಬಂದದ್ದು ಅಂತ ಹೇಳ್ಬೋದು. ಸೊ ಈ ಚಾತುರ್ಮಾಸ್ಯ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸೋದು, ಸುಮಾರು ಎಷ್ಟು ಜನ ಭಕ್ತಾದಿಗಳು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿರ್ಬೋದು, ಈ ಆತಿಥ್ಯದ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ನಡೆಸಲಾಯಿತು ಸ್ವಾಮೀಜಿ? ಅಂದರೆ ಇಲ್ಲಿಯ ಎಲ್ಲರೂ ಅವರವರ ಮಾತುಗಳಲ್ಲಿ ಮಠದ ಆತಿಥ್ಯ ಬಗ್ಗೆ ಹೇಳ್ತಾರೆ ಯಾವಾಗಲೂ. ಅಂದರೆ ಅದು ನಾವೇನು ಪ್ರಥಮವಾಗಿ ಶುರು ಮಾಡಿದಂಥ ಪದ್ಧತಿ ಅಲ್ಲ. ಹಿಂದಿನ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಕಾಲದಿಂದಲೇ ಇಲ್ಲಿ ಎಡನೀರು ಮಠ ಅಂದರೆ ಅದು ಆತಿಥ್ಯಕ್ಕೆ ಬಹಳ ಹೆಸರು ಮಾಡಿದಂಥ ಒಂದು ಮಠ. ಸ್ವಾಮೀಜಿಯವರಿಗೂ ಹಾಗೆ, ಯಾರಾದರೂ ಅವ್ರನ್ನ ನೋಡಲಿಕ್ಕೆ ಬಂದರೆ ಫಸ್ಟು ನೀನು ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಮಾಡಿಕೊಂಡು ಬಾ, ಆಮೇಲೆ ಮಾತಾಡುವ ಅನ್ನೋದಾಗಿ ಆ ರೀತಿಯ ಅವರೊಂದು ಮನೋಭಾವ. ಅದರ ಸ್ವರೂಪ ಈಗ ಬದಲಾಗಿರ್ಬೋದು, ಅದರ ವ್ಯಾಪ್ತಿ ಹೆಚ್ಚಾಗಿರ್ಬೋದು. ಅಲ್ಲದೆ ಹಿಂದಿನಿಂದಲೂ ನಾವು ಕೂಡ ಅದನ್ನು ನೋಡಿಕೊಂಡು ಬೆಳೆದವರು. ನಮ್ಮ ಸಂಸ್ಕಾರದಲ್ಲಿ ಕೂಡ ಅದು ಹಾಗೇ ಬೆಳೆದು ಬಂದಿದೆ. ಹಿಂದಿನ ಸ್ವಾಮಿಗಳು ಮಾಡ್ತಾಯಿದ್ರು, ಆದ ಕಾರಣ ನಾವು ಮಾಡಬೇಕನ್ನೋದಲ್ಲ. ನಮಗೆ ಕೂಡ ಅದು ನಮ್ಮ ಸಂಸ್ಕಾರದಲ್ಲಿ ಬೆಳೆದು ಬಂದಿದೆ ಮತ್ತು ನಮ್ಮ ರಕ್ತದಲ್ಲಿ ಅದು ಅಂಥ ಒಂದು ಸಂಸ್ಕಾರ ಅದು ಬೆಳೆದು ಬಂದ ಕಾರಣ ಇವತ್ತದು ಅದೇ ರೀತಿಯಲ್ಲಿ ಅದು ಮುಂದುವರಿತಾ ಇದೆ. ಇಲ್ಲದಿದ್ದರೂ ಕೂಡ ನಮ್ಮ ದೇವಸ್ಥಾನಗಳಿರ್ಬೋದು, ನಮ್ಮ ಮಠ ಮಂದಿರಗಳಿರ್ಬೋದು, ಎಷ್ಟೋ ಕಡೆಗಳಲ್ಲಿ ಅನ್ನದಾನಗಳೆಲ್ಲ ಆಗ್ತಾ ಇರ್ತದೆ. ಒಂದು ಅರ್ಥದಲ್ಲಿ ಕ್ಷೇತ್ರಗಳಲ್ಲಿ ಅನ್ನದಾನಗಳಾದರೆ ಆ ಕ್ಷೇತ್ರದ ಸಾನ್ನಿಧ್ಯ ಹೆಚ್ಚುತ್ತದೆ. ನೀವು ನೋಡಿ, ಯಾವುದೇ ಕ್ಷೇತ್ರಗಳು ಕೂಡ ಅನ್ನದಾನ ಮಾಡುವಂಥ ಕ್ಷೇತ್ರಗಳು ಯಾವತ್ತಿಗೂ ಅದು ಹಿಂದೆ ನಿಲ್ಲುವುದಿಲ್ಲ, ಯಾವತ್ತಿಗೂ ಅದು ಮುಂಚೂಣಿಯಲ್ಲಿರ್ತದೆ. ಅದರ ನಿರ್ವಹಣೆಗೆ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ದೇವರು ಮಾಡೋದಿಲ್ಲ. ಅಷ್ಟು ಶಕ್ತಿ ಅನ್ನದಾನಕ್ಕಿದೆ.
ನಾವೊಂದು ಯಜ್ಞ ಮಾಡೋದಕ್ಕಿಂತ ಅಥವಾ ಅದು ಅಷ್ಟೇ ಶಕ್ತಿ ಅನ್ನದಾನ ಮಾಡಿದರೂ ಕೂಡ ನಮಗೆ ಅದು ಆ ಫಲ ದೊರೀತದೆ ಅನ್ನೋದು ನಮ್ಮ ಹಿರಿಯರು ಹೇಳಿದಂಥ ಮಾತು. ಅದು ಹಿಂದಿನಿಂದಲೂ ಇಲ್ಲಿ ನಡೆದು ಬಂದಿದೆ. ಮತ್ತು ಅದಕ್ಕೆ ಆ ವ್ಯವಸ್ಥೆಗಳಿಗೆ ನಮ್ಮ ಮಠದ ಅಭಿಮಾನಿ ಶಿಷ್ಯರೆಲ್ಲ ತುಂಬ ನಿಸ್ವಾರ್ಥವಾಗಿ ಸ್ಪಂದಿಸುವ ಕಾರಣ ಅದು ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಯಾಕಂದರೆ ನಾವೇನೋ ಹೇಳಿದರೆ ಅದು ನಡಿಬೇಕು ಅಂತ ಇಲ್ಲ. ಯಾಕಂದರೆ ನಮಗೆ ಒಬ್ಬರಿಗೆ ನಮ್ಮ ಮನಸ್ಸಲ್ಲಿ ಅಂಥ ಯೋಜನೆಗಳು ಬರ್ಬೋದು ಅಥವಾ ಅಂಥ ಒಂದು ಈ ರೀತಿ ಆಗಬೇಕನ್ನೋಂಥ ಆಗ್ರಹಗಳಿರ್ಬೋದು. ಆದರೆ ನಮ್ಮ ಜೊತೆಯಲ್ಲಿರುವವರು, ಮಠಕ್ಕೆ ಬರುವಂಥವರು, ಮುಖ್ಯವಾಗಿ ನಮ್ಮ ಮಠದ ಸಿಬ್ಬಂದಿಗಳು, ಇವರೆಲ್ಲ ಅದಕ್ಕೆ ಸ್ಪಂದಿಸಿದರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ಎಲ್ರಿಗೂ ಅದು ಒಂದು ರೀತಿಯಲ್ಲಿ ಅದು ಸಂತೋಷ ಕೊಡಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಅವರೆಲ್ಲರ ಒಂದು ಸಹಾಯದಿಂದ, ಅವರೆಲ್ಲರ ಒಂದು ಒಳ್ಳೆಯ ಮನಸ್ಸಿನಿಂದಾಗಿ ಇವತ್ತು ಯಾವತ್ತೂ ಯಡ್ನೀರು ಮಠದಲ್ಲಿ ಇಂತಹ ಆತಿಥ್ಯ ಎಲ್ಲ ಬಂದ ಅತಿಥಿಗಳಿಗಿರ್ಬೋದು ಅಥವಾ ಬಂದ ಭಕ್ತರಿಗೆ, ಅಭಿಮಾನಿಗಳಿಗೆ ದೊರೆತಾ ಇರೋದು ಆ ಕಾರಣದಿಂದ ಅನ್ನೋದನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಸ್ವಾಮೀಜಿ, ಈಗ ಎಲ್ಲ ಭಕ್ತರಿಗೆ ನಾವು 4 ವರ್ಷಗಳ ಕಾಲ ಪೀಠಾರೋಹಣ ಮಾಡಿ 4 ವರ್ಷಗಳು ಸಂದವು. ಸೊ ಈ ಸಂದರ್ಭದಲ್ಲಿ ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಮಠ ಮಂದಿರಗಳು, ಶ್ರದ್ಧಾ ಕೇಂದ್ರಗಳು ನಮ್ಮ ಧರ್ಮವನ್ನು ಬಿಂಬಿಸುವಂತಹ ಒಂದು ಏನು ಹೇಳ್ತಾರೆ, ಒಂದು ಸೆಂಟರ್ ಅಂತ ಹೇಳ್ಬೋದು ನಾವು, ಒಂದು ಕೇಂದ್ರ ಸ್ಥಾನಗಳು. ನಮ್ಮ ಮಠ ಅಂತ ನಾನು ಮಾತ್ರ ಹೇಳೋದಿಲ್ಲ. ಯಾಕೆಂದರೆ ನಮ್ಮ ಮಠಕ್ಕೆ ಹೇಗೆ ಈಗ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಜನಗಳು ಬರ್ತಾರೆ, ಸ್ಪಂದನೆ ನೀಡ್ತಾರೆ, ಅದೇ ರೀತಿಯಲ್ಲಿ ಎಲ್ರಿಗೂ ಅವರವರ ಕಾರ್ಯಬಾಹುಳ್ಯಗಳು ಎಲ್ರಿಗೂ ಇರ್ತದೆ. ಅದರ ಬಿಡುವಿನ ವೇಳೆಯಲ್ಲಿ ಆದಷ್ಟು ನಮ್ಮ ಪರಿಸರದಲ್ಲಿರುವಂಥ ಮಠ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಮತ್ತು ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ತಮ್ಮ ಒಂದು ತೊಡಗುವಿಕೆ ಅಥವಾ ತಮ್ಮ ಒಂದು ಸ್ಪಂದನೆಯನ್ನು ಅಲ್ಲಿ ತೋರಿಸಿಕೊಳ್ಬೇಕು. ಆಗ ಮಾತ್ರ ಎಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ಸುಸ್ಥಿತಿಯಲ್ಲಿರಲಿಕ್ಕೆ ಮತ್ತು ಬಂದ ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದು ಪ್ರವರ್ತಿಸಲಿಕ್ಕೆ ಅದು ಕಾರಣ ಆಗ್ತದೆ. ಈಗ ಆಗಲೇ ನಾನು ಹೇಳಿದ ಹಾಗೆ ಕೆಲವೊಮ್ಮೆ ನಾವು ಯಾವುದೋ ಪರ್ವದಿನಗಳಲ್ಲಿ ಮಾತ್ರ ನಮ್ಮ ಭಕ್ತಿಯನ್ನು ನಾವು ಪ್ರದರ್ಶಿಸ್ತೇವೆ. ಹಾಗೆಲ್ಲ ನಮಗೆ ಯಾವತ್ತೂ ನಮಗೆ ಅಂತಹ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರಬೇಕು. ಆ ಮನಸ್ಸು ಆ ರೀತಿಯಲ್ಲಿ ಅದು ಪಕ್ವಗೊಳ್ಳಬೇಕು. ನಮ್ಮ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ದರ್ಶಿಸುವ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೊಂದಲಗಳಿವೆ. ಈಗ ನಾವು ಏನಿದ್ರೂ ನಮ್ಮದು ಸನಾತನ ಧರ್ಮ, ಹಿಂದೂ ಧರ್ಮ, ಖಂಡಿತವಾಗಿಯೂ ನಮ್ಮ ಧರ್ಮ ದೊಡ್ಡದು ಅನ್ನೋದಾಗಿ ನಾವು ಹೇಳೋದು. ಆದರೆ ಒಂದು ರೀತಿಯಲ್ಲಿ ನಾವು ಸಾಮರಸ್ಯವನ್ನು ಕೂಡ ಕಾಪಾಡಿಕೊಂಡು ಬರಬೇಕಾಗ್ತದೆ. ನೀವು ಈಗಾಗಲೇ ಯಡ್ನೀರು ಮಠ ಅಂದರೆ ಕೇಳಿರ್ಬೋದು, ಎಲ್ಲ ರೀತಿಯ ಜನಗಳು ಕೂಡ ಇಲ್ಲಿ ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ, ಎಲ್ಲ ಮತದವರು ಬರ್ತಾರೆ. ಯಾರು ಶ್ರದ್ಧೆ ಇಟ್ಟು ನಮ್ಮಲ್ಲಿಗೆ ಬರ್ತಾರೆ ಅವರನ್ನು ನಾವು ಗೌರವಿಸೋದನ್ನು ಕಲಿಬೇಕು. ಆ ರೀತಿಯಿಂದಲೂ ನಮ್ಮ ಶ್ರದ್ಧಾ ಕೇಂದ್ರಗಳು ಬೆಳೀಲಿಕ್ಕೆ ಅದು ಕೂಡ ಒಂದು ಕಾರಣ ಆಗ್ತದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲ ನಮ್ಮ ಸುತ್ತಮುತ್ತದವರು ಎಲ್ಲ ಮಠದೊಂದಿಗೆ ಸ್ಪಂದಿಸ್ತಾ ಇದ್ದಾರೆ. ಅದರೊಂದಿಗೆ ನಮ್ಮಲ್ಲಿ ಯುವಜನರಲ್ಲಿ ಹೇಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಬೇಕು, ಅದೇ ರೀತಿಯಲ್ಲಿ ರಾಷ್ಟ್ರ ಪ್ರೇಮ ಇರ್ಬೋದು, ರಾಷ್ಟ್ರವನ್ನು ಪ್ರೀತಿಸುವಂತಹ ಒಂದು ಮನಸ್ಸು ಇರ್ಬೋದು, ಅದು ಕೂಡ ಹುಟ್ಟಿಕೊಳ್ಬೇಕು. ಇದೆರಡು ದೇವಭಕ್ತಿ ಮತ್ತು ದೇಶಭಕ್ತಿ, ಇದೆರಡೂ ನಮ್ಮ ಯುವಜನರಲ್ಲಿ ಹುಟ್ಟಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ನಾವು ಹೆದರುವಂಥ ಅಗತ್ಯ ಇಲ್ಲ. ದೇಶ ಖಂಡಿತ ಈಗೇನು ವಿಶ್ವಗುರು ಹೇಳ್ತಾರೆ, ಖಂಡಿತವಾಗಿಯೂ ವಿಶ್ವಗುರು ಆಗ್ತದೆ. ಆ ರೀತಿಯಿಂದ ನಮ್ಮ ಯುವಜನರು ಪ್ರವರ್ತಿಸಿದರೆ ಮತ್ತು ಅಂಥ ಒಂದು ಮನೋಸ್ಥಿತಿಯನ್ನು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ಸಮಾಜ ಬದಲಾಗ್ತದೆ. ಯಾಕಂದರೆ ಬದಲಾವಣೆ ಜಗದ ನಿಯಮ ಅನ್ನೋದಾಗಿ ಹೇಳ್ತಾರೆ. ಆದ್ದರಿಂದ ಬದಲಾಗ್ತದೆ. ಇದು ಒಂದು ರೀತಿಯಲ್ಲಿ ಚಕ್ರ ಇದ್ದ ಹಾಗೆ ವ್ಯವಸ್ಥೆಗಳು ಮತ್ತು ಹಿಂದಿನ ವ್ಯವಸ್ಥೆಗಳು ಮರುಕಳಿಸ್ತದೆ ಅನ್ನೋಂಥ ವಿಶ್ವಾಸ ಇದೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಾವು ಹೇಳೋದು ದೇಶಭಕ್ತಿ, ದೇವಭಕ್ತಿ ಇದನ್ನು ಎರಡನ್ನೂ ಬೆಳೆಸ್ಕೊಳ್ಬೇಕನ್ನೋದಾಗಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು ಸ್ವಾಮೀಜಿ. ಯಡ್ನೀರು ಮಠದ ಚಾತುರ್ಮಾಸ್ಯ ಯಾರಾದರೂ ಕೇಳಿದರೆ ಬಹುಶಃ ಚಾತುರ್ಮಾಸ ಹೇಗಿರಬೇಕಂದ್ರೆ ಎಳನೀರಲ್ಲಿದ್ದಾಗಿರಬೇಕು ಅಂತೇಳಿ ನಾವು ಹೇಳಬೇಕಾಗ್ತದೆ. ಯಡ್ನೀರು ಮಠ ಅಂದ ತಕ್ಷಣ ತಮಗೆ ನೆನಪು ಬರುವಂಥದ್ದು ಏನು? ಬರುವವರಿಗೆ ಇರುವಂಥ ಆತಿಥ್ಯ. ಬಂದ ಕೂಡಲೇ ಶುರುವಿನ ಪ್ರಶ್ನೆ ನೀನು ಬಾಯಾರಿಕೆ ಕೊಡದಿದ್ಯಾ? ಯಡ್ನೀರು ಮಠದ ಚಾತುರ್ಮಾಸ್ಯ ಇವತ್ತು ಸಂಪನ್ನಗೊಳ್ತಾ ಇದೆ. ಸಚ್ಚಿದಾನಂದ ಭಾರತಿಯವರು ಬಂದು ಅವರು ಅಧಿಕಾರ ವಹಿಸಿದ ನಂತರ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಾಗಿದೆ. ಊರಿನವರಿಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ನೋಡುವಂಥ. ಯಡ್ನೀರು ಮಠದ ಚಾತುರ್ಮಾಸ್ಯ ಅಂದರೆ ನಮಗೊಂದು ಹಬ್ಬ. ಈ 4 ವರ್ಷದಿಂದ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನವೀನತೆಯನ್ನು ತೋರಿಸಿದ್ದಾರೆ. ಹೀಗೊಂದು ಬೆಳವಣಿಗೆ ಎಡನೀರಿನಲ್ಲಿ ಆಯಿತು ಅನ್ನೋದು ಆ ಭಗವಂತನ ಲೀಲೆ. ಮೊದಲಾದಂಥ ಎಲ್ಲ ಕಲಾ ವಿಭಾಗಗಳಿಗೆ ಕೊಟ್ಟಂತಹ ಪ್ರೋತ್ಸಾಹ
ಖಂಡಿತವಾಗಿಯೂ ಬೇರೆ ಎಲ್ಲಿಯೂ ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅಪೂರ್ವವಾದಂತಹ ಒಂದು ಸಂಗಮ ಎಡನೀರು ಮಠದಲ್ಲಿ ನಡೀತಾ ಇದೆ. ಮಠದ ಬೆಳವಣಿಗೆ, ಮಠದ ಅಭಿವೃದ್ಧಿ ದೃಷ್ಟಿಯಿಂದ ಏನು ಹೊಸ ಸ್ವಾಮೀಜಿಯವರು ಬಂದ ಮೇಲೆ ಬಹಳ ವೇಗದಲ್ಲಿ ಅಭಿವೃದ್ಧಿಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ನಾವು ಸ್ವತಃ ಯಕ್ಷಗಾನ ಕಲಾವಿದರು ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದ್ದೀವಿ. ಜೀವನದಲ್ಲಿ ಒಂದು ಕಲಾ ಅಭಿವ್ಯಕ್ತಿಗೆ ನನಗೊಂದು ಹೊಸ ಧೈರ್ಯವನ್ನು ಕೊಟ್ಟ ಕ್ಷೇತ್ರ ಇದೆ. ಮಠದ ಜೊತೆಗೆ ಸಂಪರ್ಕ ಇರುವವರಿಗೆ ಇವರೆಲ್ಲ ಚಿರಪರಿಚಿತರು. 24 ಗಂಟೆ ದುಡಿದ್ರು ನಮಗೆ ದಣಿವಾಗುವುದೇ ಇಲ್ಲ. ಚಾತುರ್ಮಾಸ ಸಮಯ ಯಾವಾಗ ಬರ್ತದೆ ಅಂತ ನಾವು ಕಾಯುವುದು. ಮುಗಿಯುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಕೇರಳದ ಗುರುವಾಯೂರಿನಲ್ಲಿ ಯಾವ ರೀತಿ ಕಾರ್ಯಕ್ರಮ ಕೊಡಲಿಕ್ಕೆ ಇಷ್ಟಪಡ್ತಾರೋ ಅದೇ ರೀತಿ ಕಾಸರಗೋಡಿನ ಒಂದು ಗುರುವಾಯೂರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ನೀವು ಕಲಾಕ್ಷೇತ್ರ ಯಾವುದು ಅಂತ ಹೇಳಿದರೆ ಎಡನೀರು ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ. ಅಥವಾ ಇಲ್ಲಿ ಬರ್ತಾ ಇರುವ ಕಲಾವಿದರು ಬಂದು ಮಾತಾಡಿ ಹೋದದ್ದನ್ನು ನೀವು ಗಮನಿಸಿದರೆ ನಮ್ಮ ತಾಯಿ ಮನೆಗೆ ಬಂದ ಹಾಗೆ ಆಗ್ತದೆ, ತವರು ಮನೆಗೆ ಬಂದ ಹಾಗೆ ಆಗ್ತದೆ. ನಮ್ಮ ಚತುರ್ಥ ಚಾತುರ್ಮಾಸ್ಯ ಇವತ್ತು ಸೀಮೋಲ್ಲಂಘನದ ಮೂಲಕ ಮೃತ್ತಿಕಾ ವಿಸರ್ಜನೆ ಮೂಲಕ ಸಂಪನ್ನಗೊಂಡಿದೆ. ಬಹಳಷ್ಟು ಜನರ ಒಂದು ಕೂಡುವಿಕೆಯಿಂದ ಅವರ ಒಂದು ಶ್ರದ್ಧೆಯಿಂದ ಅದು ಇವತ್ತು ಸಮಾಪನಗೊಳ್ತಾ ಇದೆ. ಸಾವಿರಾರು ಭಕ್ತಾದಿಗಳನ್ನು ಉದರಾಗ್ನಿಯನ್ನು ತಣಿಸಿರುವಂತಹದ್ದು ಅದು ಈ ಪಾಕಶಾಲೆಯಲ್ಲಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.